ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇದು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಒಂದು ಶಾರ್ಟ್ ವಿಡಿಯೋ ಮಾಡ್ಯೂಲ್ 5 ನೋಡೋಣ. ಆಲ್ರೆಡಿ ಮಾಡ್ಯೂಲ್ 1, 2, 3, 4 ಕಂಪ್ಲೀಟ್ ಆಗಿದೆ. ಈಗ ಮಾಡ್ಯೂಲ್ 5 ನೋಡೋಣ. ನೋಡಿ, ಸಾಕಷ್ಟು ಜನ ಒಂದು ಕ್ವಶನ್ಸ್ನ BSEN ISO 9011 ಟು 2000 ಪ್ರಿನ್ಸಿಪಲ್ನ ತುಂಬ ಕ್ವಶನ್ಸ್ ಪೇಪರ್ ಕೇಳಿದ್ದಾರೆ. ಆಮೇಲೆ ಇದು ನಮ್ಮ ಒಂದು ಸಿಲೆಬಸ್ಸಲ್ಲಿ ನಾನು ತುಂಬ ಡಿಸ್ಕಷನ್ ಮಾಡ್ತಿದ್ರು. ಎಸ್, ಖಂಡಿತ ದಿಸ್ ಟಾಪಿಕ್ ಇಸ್ ನಾಟ್ ಇನ್ ದ ಸಿಲೆಬಸ್. ಡೋಂಟ್ ವರಿ, ಇಫ್ ಕ್ವಶನ್ಸ್ ಕೇಮ್ ಫ್ರಮ್ ದೆನ್ ಆಟೋಮೆಟಿಕ್ಲಿ ಏನು ಮಾಡ್ತಾರೆ, ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ. ಈ ಒಂದು ಟಾಪಿಕ್ ಆದರೆ ನಿಮ್ಮ ಒಂದು ಸಿಲೆಬಸ್ಸಲ್ಲಿಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಲಿ ಬಂದಿತ್ತು, ಆವಾಗ ಕೂಡ ಈ ಒಂದು ಕ್ವಶನ್ಸ್ಗೆ ಗ್ರೇಸ್ ಮಾರ್ಕ್ಸ್ ಆದರೆ ಕೊಟ್ಟಿದ್ದಾರೆ. ಡೋಂಟ್ ವರಿ, ನಿಮ್ಗೇನಾದರೂ ಬಂತಂದರೆ ಖಂಡಿತ ಈ ಒಂದು ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಈ ಒಂದು ಕ್ವಶನಿಗೆ ಮಾತ್ರ. ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಆದರೆ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ಖಂಡಿತ ನಿಮಗೆ ಈ ಒಂದು ಮಾಡ್ಯೂಲ್ 5 ಕಂಪ್ಲೀಟ್ ಮಾರ್ಕ್ಸ್ ಆದರೆ ಬರುತ್ತೆ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಇದರಲ್ಲಿ ಎಲ್ಲ ಆ್ಯಡ್ ಮಾಡಿದ್ದೀನಿ, ಮತ್ತು ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದೇ ಒಂದು ಟಾಪಿಕ್ಕು ಬಿಟ್ಟಿಲ್ಲ. ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್ನು, ಡಿಫೈನ್ ಸಾಫ್ಟ್ವೇರ್ ಕ್ವಾಲಿಟಿ ಆ್ಯಂಡ್ ಎಕ್ಸ್ಪ್ಲೇನ್ ದ ಪ್ಲೇಸ್ ಆಫ್ ಸಾಫ್ಟ್ವೇರ್ ಕ್ವಾಲಿಟಿ ಇನ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್. ಮೊದಲನೇದಾಗಿ ನಮ್ಮ ಕ್ವಾಲಿಟಿ ಅಂದರೆ ಜನರಲಿ ಅಗ್ರಿಡ್, ಇಟ್ಸ್ ಅ ಗುಡ್ ಥಿಂಗ್. ಅಂದರೆ ನಮ್ಮೊಂದು ಸಾಫ್ಟ್ವೇರ್ ಕ್ವಾಲಿಟಿ ಅಂತ ಗುಡ್ ಥಿಂಗ್ ಇದ್ದರೆ ಅದನ್ನು ನಾವು ಕ್ವಾಲಿಟಿ ಇದೆ ಅಂತ ಹೇಳ್ತೀವಿ. ಇಷ್ಟೇ. ಸಾಫ್ಟ್ವೇರ್ ಕ್ವಾಲಿಟಿ ಮೀನ್ಸ್ ಡಿಫ್ರೆಂಟ್ ಥಿಂಗ್ಸ್ ಟು ಡಿಫ್ರೆಂಟ್ ಪೀಪಲ್ ಡಿಪೆಂಡ್ಸ್ ಆನ್ ದ ರೋಲ್ ಇನ್ ದ ಪ್ರಾಜೆಕ್ಟ್ಸ್. ಓಕೆ, ಇಷ್ಟೇ. ಒಂದು ಎಕ್ಸಾಂಪಲ್ ಸಮೇತ ಹೇಳ್ಬೋದು. ಅಂದರೆ ಈ ಒಂದು ಎಕ್ಸಾಂಪಲ್ನ ತೊಗೊಳ್ಳಿ. ಆಮಂದ ಅಂತಂದು ರೆಪ್ರೆಸೆಂಟ್ಸ್ ಸಾಫ್ಟ್ವೇರ್ ಡೆವಲಪರ್ಸ್ ಆ್ಯಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ದ ಕ್ರಿಯೇಷನ್ಸ್ ಆಫ್ ದ ಸಿಸ್ಟಮ್. ಓಕೆ. ಬ್ರಿಗೇಟ್ ಅನ್ನೋರು ರೆಪ್ರೆಸೆಂಟ್ ದ ಕಸ್ಟಮರ್ ಆರ್ ಡಿಸಿಷನ್ಸ್ ಮೇಕರ್ ಎವಲ್ಯೂಷನ್ಸ್ ಸಾಫ್ಟ್ವೇರ್ ಪ್ಯಾಕೇಜ್. ಈ ಥರ. ಓಕೆ, ನಿಮ್ಮ ಒಂದು ಏನಿಲ್ಲ, ಜಸ್ಟ್ ಸಾಫ್ಟ್ವೇರ್ ಕ್ವಾಲಿಟಿ ಮೀನ್ಸ್ ಅಂದರೆ ಡಿಫ್ರೆಂಟ್ ಥಿಂಗ್ಸ್ ಟು ಡಿಫ್ರೆಂಟ್ ಪೀಪಲ್ ಡಿಪೆಂಡ್ಸ್ ಆನ್ ದ ರೋಲ್ ಇನ್ ದ ಪ್ರಾಜೆಕ್ಟ್ಸ್. ಓಕೆ. ದೆನ್ ಡೆಫಿನೇಷನ್ಸ್ ಆಯಿತು. ದೆನ್ ದ ಪ್ಲೇಸ್ ಆಫ್ ಸಾಫ್ಟ್ವೇರ್ ಕ್ವಾಲಿಟಿ ಇನ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಲ್ಲ, ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಟೋಟಲ್ 10 ಸ್ಟೆಪ್ಸ್ ಅನ್ನೋದಿದೆ, ವಿತ್ ಒಂದು ಡೈಗ್ರಾಮ್ ಇದೆ. ಈ ಒಂದು ಡೈಗ್ರಾಮ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ರೆ, ಈ ಡೈಗ್ರಾಮ್ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೋಡಿ, ಇದು 10 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ಸ್ ಅದ್ರಾಗಿರುತ್ತೆ. ಯಾವುದೇ ಕಾರಣಕ್ಕೂ ಯಾರು ಮಿಸ್ ಮಾಡೋಕ್ಕೋಗ್ಬೇಡಿ. ಸ್ಟೆಪ್ಸ್ ಆದರೆ ನಿಮಗೆ ಇಲ್ಲೇ ನೋಡ್ಬೋದು. ಜಸ್ಟ್ ಸ್ಟೆಪ್ 1, 2, 3, 4, 5, 6, 7, 8, 9, 10 ಅಂತ ಇದೇ ಏನು ನಾವು ಸ್ಟೆಪ್ಸ್ ಇದನ್ನು ಇವನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೀವು ಡೈಗ್ರಾಮ್ ಬರೆಯೋ ಟೈಮಲ್ಲಿ ನೀವೇನು ಸ್ಟೆಪ್ಸ್ ಇದಾವಲ್ಲ ಅವೇ ಡೈಗ್ರಾಮಲ್ಲಿ ಇರುತ್ತೆ. ಫಸ್ಟ್ ನಾನು ಡೈಗ್ರಾಮ್ ನೋಡ್ಬಿಡ್ತೀನಿ, ಆಮೇಲೆ ನಿಮಗೆ ಸ್ಟೆಪ್ 1, 2, 3, 4, 5 ನಿಮ್ಗೆ ಓದೋಕ್ಕೆ ಈಸಿ ಆಗಲಿ ಅಂತ ನಾನು ಬರೆದಿದ್ದೀನಿ. ನೆಕ್ಸ್ಟ್ ನಿಮಗೆ ರಿವ್ಯೂ ಅನ್ನೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಕಂಟೆಂಟ್ಸ್ ರಿವ್ಯೂ ಆ್ಯಂಡ್ ಫೀಡ್ಬ್ಯಾಕ್ ಲೂಪ್ ಹೆಲ್ಪ್ ಇನ್ ದ ಮೇಂಟೈನಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ಥ್ರೂಔಟ್ ದ ಪ್ರಾಜೆಕ್ಟ್ ಲೈಫ್ ಸೈಕಲ್. ಓಕೆ. ನಿಮಗೆ ಏನಾಗುತ್ತೆ, ರಿವ್ಯೂ ಫೀಡ್ಬ್ಯಾಕ್ ಹೇಳೋದ್ರಿಂದ ಸಾಫ್ಟ್ವೇರ್ ಪ್ರಾಜೆಕ್ಟಲ್ಲಿ ನಿಮಗೆ ನಿಮ್ಮ ಒಂದು ಸಾಫ್ಟ್ವೇರ್ ಕ್ವಾಲಿಟಿನ ಇಂಪ್ರೂವ್ ಮಾಡೋಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಮಾಡ್ಯೂಲ್ 5 ಕಂಪ್ಲೀಟ್ ಬಂದ್ಬಿಟ್ಟು ಸಾಫ್ಟ್ವೇರ್ ಕ್ವಾಲಿಟಿ ಅಂದರೆ ನಿಮ್ಮ ಒಂದು ಸಾಫ್ಟ್ವೇರ್ ಯಾವ ಥರ ಕ್ವಾಲಿಟಿ ಮೇಂಟೈನ್ ಮಾಡ್ತೀರಾ, ಯಾವ ಥರ ಸಾಫ್ಟ್ವೇರ್ ಕ್ವಾಲಿಟಿ ಇದೆ, ಇದ್ರ ಬೇಸಿಸ್ ಮೇಲೆ ಈ ಒಂದು ಪೂರ್ತಿ ಕಂಪ್ಲೀಟ್ ಮಾಡ್ಯೂಲ್ ಆದರೆ ಇರುತ್ತೆ. ಮೊದಲನೇದು ಬಂದ್ಬಿಟ್ಟು ಸೆಲೆಕ್ಟ್ ಅ ಪ್ರಾಜೆಕ್ಟ್. ಯಾವ ಥರ ನಮ್ಮ ಒಂದು ಸ್ಟಾರ್ಟಿಂಗಲ್ಲಿ ನಿಮಗೆ ಈ ಒಂದು ಕ್ವಶನ್ಸ್ ಏನಿದೆ, ನಿಮಗೆ ಸಾಫ್ಟ್ವೇರ್ ಕ್ವಾಲಿಟಿ ಪ್ರೊಸೆಸ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಅಂತ ಕೇಳಿದರೆ, ಮೊದಲನೇದೇನಾಗಿ ಒಂದು ಸೆಲೆಕ್ಟ್ ಮಾಡಬೇಕು ಒಂದು ಪ್ರಾಜೆಕ್ಟ್ನ. ಫಸ್ಟ್ ಸ್ಟೆಪ್ಪು ಸೆಲೆಕ್ಟ್ ಅ ಪ್ರಾಜೆಕ್ಟ್. ದೆನ್ ಐಡೆಂಟಿಫೈ ದ ಪ್ರಾಜೆಕ್ಟ್ ಸ್ಕೋಪ್ ಆ್ಯಂಡ್ ಆಬ್ಜೆಕ್ಟಿವ್. ನಿಮ್ಮೊಂದು ಪ್ರಾಜೆಕ್ಟ್ದು ಸ್ಕೋಪ್ ಮತ್ತು ಆಬ್ಜೆಕ್ಟ್ನ ಐಡೆಂಟಿಫೈ ಮಾಡಬೇಕು. ಅಂದರೆ ಏನು ಫಂಕ್ಷನಾಲಿಟೀಸು, ಏನು ಬರೀತಿದ್ದೀವಿ, ಏನು ಆಬ್ಜೆಕ್ಟ್ಸ್ ಅಂದರೆ ಏನೇನು ಯೂಸರ್ಸ್ಗೆ ರಿಕ್ವೈರ್ಡ್ ಅದೆಲ್ಲನ. ನೆಕ್ಸ್ಟು ಐಡೆಂಟಿಫೈ ದ ಪ್ರಾಜೆಕ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್. ಇದು ಆಗಿದ್ಮೇಲೆ ನೆಕ್ಸ್ಟ್ ನೀವು ಅನ್ಬೇಕು, ನೀವು ನೆಕ್ಸ್ಟು ಅದ್ರದ್ದು ಅನಲೈಸ್ ಮಾಡಬೇಕು. ಅಂದರೆ ಪ್ರಾಜೆಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆನಾ, ಈ ಪ್ರಾಜೆಕ್ಟ್ದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಏನಕ್ಕೆ ನೀವೇ ಮೊದಲನೇದಾಗಿ ನಮ್ಮದು ಒಂದು ಐಡೆಂಟಿಫೈ ದ ಪ್ರಾಜೆಕ್ಟ್ ಸ್ಕೋಪ್ಸ್ ಆ್ಯಂಡ್ ಆಬ್ಜೆಕ್ಟಿವ್. ಅಲ್ಲಿ ಏನಾದರೂ ನೀವು ಒಂದು ಸ್ವಲ್ಪ ಫೇಲ್ಯೂರ್ ಆದರೆ ನಿಮ್ದು ಆಟೋಮೆಟಿಕ್ಲಿ ಏನಾಗುತ್ತೆ, ಸಾಫ್ಟ್ವೇರ್ ಕ್ವಾಲಿಟಿ ಅನ್ನೋದು ಇಂಪ್ರೂವ್ ಆಗಲ್ಲ. ಓಕೆನಾ, ಇವು ಒಂದು ಸ್ಟಾರ್ಟಿಂಗ್ 2 ಸ್ಟೆಪ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗ ಸಾಫ್ಟ್ವೇರ್ ಕ್ವಾಲಿಟಿ ನಾವು ಇಂಪ್ರೂವ್ ಮಾಡಬೇಕಾದಾಗ. ನೆಕ್ಸ್ಟು ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ಐಡೆಂಟಿಫೈ ದ ಪ್ರಾಡಕ್ಟ್ ಆ್ಯಂಡ್ ಆ್ಯಕ್ಟಿವಿಟೀಸ್. ನಮ್ಮದು ಒಂದು ಪ್ರಾಡಕ್ಟ್ಸ್ದು ಏನು ಆ್ಯಕ್ಟಿವಿಟಿ ಅದನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫಿಫ್ತ್ ಸ್ಟೆಪ್ ಬಂದ್ಬಿಟ್ಟು ಎಸ್ಟಿಮೇಟ್ ದ ಎಫರ್ಟ್ಸ್ ಫಾರ್ ಈಚ್ ಆ್ಯಕ್ಟಿವಿಟಿ. ಎಷ್ಟು ಎಸ್ಟಿಮೇಟೆಡ್ ಆಗ್ಬೋದು ಫಾರ್ ಅಂದರೆ ಒಬ್ಬೊಬ್ಬರು ಒಂದೊಂದು ಈಗ ತುಂಬ ಜನ ಡೆವಲಪರ್ಸ್ ಇರ್ತಾರೆ ಸಾಫ್ಟ್ವೇರ್ ಕ್ವಾಲಿಟಿದು, ಅದರ ಎಸ್ಟಿಮೇಟ್ಸ್ ಎಫರ್ಟ್ಸ್ ಫಾರ್ ಈಚ್ ಆ್ಯಕ್ಟಿವಿಟಿ, ಫಾರ್ ಈಚ್ ಒಂದೊಂದು ಆ್ಯಕ್ಟಿವಿಟೀಸ್ಗೆ ಎಷ್ಟು ಎಸ್ಟಿಮೇಟ್ ಆಗ್ಬೋದು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಐಡೆಂಟಿಫೈ ಆ್ಯಕ್ಟಿವಿಟಿ ರಿಸ್ಕ್. ಅದರದ್ದು ರಿಸ್ಕ್ ಎಷ್ಟಿದೆ ನಮ್ಮ ಒಂದು ಈ ಒಂದು ಪ್ರಾಜೆಕ್ಟಲ್ಲಿ, ಕ್ವಾಲಿಟಿ ಒಂದು ಸಾಫ್ಟ್ವೇರ್ ಕ್ವಾಲಿಟಿ ಮೇಂಟೈನ್ ಮಾಡಬೇಕಂದ್ರೆ ರಿಸ್ಕ್ ಎಷ್ಟಾಗುತ್ತೆ. ನೆಕ್ಸ್ಟ್ ಅಲೋಕೇಟ್ ರಿಸೋರ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ರಿವ್ಯೂ ಆ್ಯಂಡ್ ಪಬ್ಲಿಕೇಶನ್ಸ್ ಪ್ಲ್ಯಾನ್. ನೆಕ್ಸ್ಟ್ ಎಕ್ಸಿಕ್ಯೂಟ್ ದ ಪ್ಲ್ಯಾನ್. ದೆನ್ ಹಾಗೆ ಲೋವರ್ ಲೆವೆಲ್ ಪ್ಲ್ಯಾನಿಂಗ್. ನಿಮ್ದೇನಾದರೂ ಲೋವರ್ ಲೆವೆಲ್ ಪ್ಲ್ಯಾನಿಂಗ್ ಆಗಿತ್ತು ಅಂದರೆ ಮತ್ತೆ ನೀವು ಮಾಡೋಕ್ಕೂ ರಿವ್ಯೂ ಸೇಮ್ ಐಡೆಂಟಿಫೈ ದ ಪ್ರಾಡಕ್ಟ್ ಆ್ಯಂಡ್ ಆ್ಯಕ್ಟಿವಿಟೀಸ್. ದೆನ್ ಮತ್ತೆ ಹಂಗೆ ಬರ್ತಿರೋ ಸೇಮ್ ಇದು ಅದೇ ಲೂಪ್ ಥರ ಆಗ್ತಾ ಹೋಗ್ತಾಯಿದೆ. ನಿಮ್ಗೆ ಯಾವಾಗ ನಿಮ್ಮದು ಲೋವರ್ ಲೆವೆಲ್ ಅಂದರೆ ನಿಮ್ಮದು ಪ್ಲ್ಯಾನಿಂಗು ಆಯಿತು ಅದೆಲ್ಲ ಕಡಿಮೆ ಇತ್ತು, ಆಮೇಲೆ ಫೀಡ್ಬ್ಯಾಕ್ ಬರ್ತಾಯಿತ್ತು, ಆಮೇಲೆ ಇದು ಹೇಳಿದ್ನಲ್ಲ ಪ್ರಾಜೆಕ್ಟ್ ಸ್ಕೋಪ್ ಆ್ಯಂಡ್ ಆಬ್ಜೆಕ್ಟಿವ್ ನಿಮ್ಮದು ಅನ್ನೋದು ಕರೆಕ್ಟ್ ಪ್ಲ್ಯಾನ್ ಇರಲಿಲ್ಲ ಅಂದರೆ ಆವಾಗ ನೀವು ಮತ್ತೆ ಇನ್ನೊಂದು ಸ್ಟೆಪ್ ಮತ್ತೆ ಹೋಗ್ಬಿಟ್ಟು ಮತ್ತೆ ಐಡೆಂಟಿಫೈ ದ ಪ್ರಾಡಕ್ಟ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್. ಸೇಮ್ ಪ್ರೊಸೀಜರ್ ಇದೇ ಥರ ಫಾಲೋ ಆಗ್ತಾ ಹೋಗುತ್ತೆ. ಓಕೆನಾ.
ಇವಾಗ ಏನು ಹೇಳಿದೆ ನಾನು ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ 4 5 6 7 8 9 10 ವರ್ಗೆ ಏನು ಹೇಳಿದ್ದೀನಿ, ಇವೇನು ಡೈಗ್ರಾಮಲ್ಲಿ ಇತ್ತು ಅವೇ ನೀವು ಒಂದು ಸ್ಟೆಪ್ಸ್ನ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಸೇಮ್ ಸ್ಟಾರ್ಟಿಂಗಲ್ಲಿ ನಿಮ್ದು ಏನಂತ ಐಡೆಂಟಿಫೈ ದ ಪ್ರಾಜೆಕ್ಟ್ ಸ್ಕೋಪ್ ಆ್ಯಂಡ್ ಆಬ್ಜೆಕ್ಟ್ಸ್. ನಿಮ್ಮೊಂದು ಪ್ರಾಜೆಕ್ಟ್ನ ಸ್ಕೋಪ್ ಆ್ಯಂಡ್ ಆಬ್ಜೆಕ್ಟ್ನ ನೀವು ಐಡೆಂಟಿಫೈ ಮಾಡಬೇಕು. ಇದನ್ನೇ ನೀವು ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಒಂದು ಓನ್ ವರ್ಡ್ಸಲ್ಲಿ ನಿಮಗೆ ಮಾರ್ಕ್ಸ್ ಖಂಡಿತ ಕೊಡ್ತಾರೆ. ನೆಕ್ಸ್ಟ್ ಐಡೆಂಟಿಫೈ ದ ಪ್ರಾಜೆಕ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್. ನೆಕ್ಸ್ಟ್ ಅನಲೈಸಿಂಗ್ ದ ಪ್ರಾಜೆಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಐಡೆಂಟಿಫೈ ದ ಪ್ರಾಡಕ್ಟ್ಸ್ ಆ್ಯಂಡ್ ಆಕ್ಟಿವಿಟೀಸ್ ಫಾರ್ ಈಚ್ ಪ್ರಾಜೆಕ್ಟ್. ಎಸ್ಟಿಮೇಟ್ ಎಫರ್ಟ್ಸ್ ಫಾರ್ ಈಚ್ ಆಕ್ಟಿವಿಟೀಸ್. ಐಡೆಂಟಿಫೈ ಆಕ್ಟಿವಿಟಿ ರಿಸ್ಕ್, ಅಲೋಕೇಶನ್ ರಿಸೋರ್ಸ್, ರಿವ್ಯೂ ಆ್ಯಂಡ್ ಪಬ್ಲಿಕೇಶನ್ಸ್ ಪ್ಲಾನ್, ಎಕ್ಸಿಕ್ಯೂಟಿವ್ ಪ್ಲಾನ್, ಲೋವರ್ ಲೆವೆಲ್ ಪ್ಲಾನಿಂಗ್ ಇತ್ತಂದರೆ ಮತ್ತೆ ಹಾಗೆ ನಿಮ್ದು ಏನಾದರೂ ಲೋವರ್ ಲೆವೆಲ್ ಪ್ಲಾನ್ ಇತ್ತಂದರೆ ಮತ್ತೆ ಮೇಲೋಗಿ ಸೇಮ್ ಹಾಗೆ ನಿಮಗೆ ಲೂಪಲ್ಲಿ ಇದು ಹೋಗ್ತಾ ಇರುತ್ತೆ. ಇದು ನಿಮ್ಮ ಒಂದು ಈ ಒಂದು ಕ್ವಶನ್ಸ್ಗೆ ಆನ್ಸರ್ ಆಗಿರುತ್ತೆ ಯಾವುದೇ ನಿಮ್ಮ ಒಂದು ಸಾಫ್ಟ್ವೇರ್ ಕ್ವಾಲಿಟಿ ಇನ್ನು ಪ್ರಾಜೆಕ್ಟ್ ಪ್ಲಾನಿಂಗಲ್ಲಿ. ನೆಕ್ಸ್ಟ್ ಇದರಲ್ಲಿ ನಿಮಗೆ 10 ಮಾರ್ಕ್ಸ್ಗೆ ಕೇಳ್ಬೋದು, ಇಲ್ಲಾಂದರೆ ನಿಮಗೆ ಬಿಟ್ಟು 10 ಮಾರ್ಕ್ಸಲ್ಲಿ ಇನ್ನು ಅದ್ರ ಜೊತೆನೇ ಕೇಳ್ಬೋದು ಇಂಪಾರ್ಟೆನ್ಸ್ ಆಫ್ ಸಾಫ್ಟ್ವೇರ್ ಕ್ವಾಲಿಟಿ ಅಂತಂದು. ನೋಡಿ ಇದರಲ್ಲಿ ನಿಮ್ಮ ಇದನ್ನೇ ಸಪ್ರೇಟಾಗಿ ಒಂದು ಕ್ವಶನ್ ಆಗಿ ಕೇಳ್ಬೋದು, ಇಲ್ಲಾಂದರೆ ಇದರಲ್ಲೇ ಕೇಳ್ಬೋದು. ನಾನು ಎನಿವೇ ಜಸ್ಟ್ 4 ಪಾಯಿಂಟ್ಸ್ ಬರೆದು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅಂದರೆ ಅಂದೊಂದು ಸಾಫ್ಟ್ವೇರ್ ಕ್ವಾಲಿಟಿಗೆ ಏನು ಇಂಪಾರ್ಟೆನ್ಸ್ ಆಗಿರುತ್ತೆ ಅಂತಂದರೆ ಜಸ್ಟ್ ಇನ್ಕ್ರೀಸಿಂಗ್ ದ ಕ್ರಿಟಿಕಲಿಟಿ ಆಫ್ ಸಾಫ್ಟ್ವೇರ್, ಅರ್ಲಿಯರ್ ಡಿಟೆಕ್ಷನ್ಸ್ ಆಫ್ ಎರರ್ಸ್ ಆ್ಯಂಡ್ ಡ್ಯೂರಿಂಗ್ ಡೆವಲಪ್ಮೆಂಟ್ಸ್. ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಏನು ಸಾಫ್ಟ್ವೇರ್ ಕ್ವಾಲಿಟಿ ಇಂಪಾರ್ಟೆನ್ಸ್ ಅಂದರೆ ನಿಮ್ಮದು ಅರ್ಲಿಯರ್ ಬೇಗ ನಾವು ಒಂದು ಎರರ್ಸ್ನ ಡಿಟೆಕ್ಟ್ ಮಾಡಿದ್ರೆ ನಮ್ಮ ಸಾಫ್ಟ್ವೇರ್ ಕ್ವಾಲಿಟಿ ಬೇಗನೆ ಇಂಪ್ರೂವ್ ಮಾಡ್ಕೋಬೋದು. ನೆಕ್ಸ್ಟ್ ದ ಇಂಟ್ಯಾಸಿಬಿಲಿಟಿ ಆಫ್ ಸಾಫ್ಟ್ವೇರ್, ಅಕ್ಯುಮುಲೇಟ್ ಎರರ್ ಡ್ಯೂರಿಂಗ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ಸ್. ನೋಡಿ ಇಂಥ ಒಂದು ವರ್ಡ್ಸ್ ಗೊತ್ತಾಗಿಲ್ಲ ಅಂದ್ರೆ ಅವನ್ನ ಬೇಕಾದ್ರೆ ನೀವು ಎಕ್ಸ್ಪ್ಲೇನ್ ಮಾಡಿ. ಇದು ಏನು ಇಂಟ್ಯಾಸಿಬಿಲಿಟಿ ಅಂತಂದರೆ ಇಟ್ಸ್ ಮೀನ್ಸ್ ಇಟ್ಸ್ ಅಚೀವ್ ಬೈ ರಿಕ್ವೈರಿಂಗ್ ಡೆವಲಪರ್ಸ್ ಟು ಪ್ರೊಡ್ಯೂಸ್ ಅಂದರೆ ಡೆಲಿವರಬಲ್ ದಟ್ ಕ್ಯಾನ್ ಬಿ ಎಕ್ಸಾಮಿನ್ ಫಾರ್ ಸಾಫ್ಟ್ವೇರ್ ಕ್ವಾಲಿಟಿ ಅಟ್ ಈಚ್ ಸ್ಟೇಜ್. ಪ್ರತಿಯೊಂದು ಸ್ಟೇಜಲ್ಲಿ ನೀವು ಚೆಕ್ ಮಾಡ್ತಾ ಹೋಗ್ತೀರಾ. ಓಕೆನಾ, ಇದು ಒಂದು ನಿಮ್ಮ ಒಂದು ಇಂಪಾರ್ಟೆನ್ಸ್ ಆಫ್ ಸಾಫ್ಟ್ವೇರ್ ಕ್ವಾಲಿಟಿ ಆನ್ಸರ್ಸ್ ಆಗಿರುತ್ತೆ. ಅಂದರೆ ನಿಮಗೆ 4 ಪಾಯಿಂಟ್ಸ್ನ ನೀವು ಎಕ್ಸ್ಪ್ಲೇನ್ ಮಾಡಿ ನಿಮ್ಮೊಂದು ಸಾಫ್ಟ್ವೇರ್ ಕ್ವಾಲಿಟಿ ಅದಕ್ಕೆ ಇಂಪಾರ್ಟೆನ್ಸ್ ಏನೇನಿದೆ ಈ 4 ಪಾಯಿಂಟ್ಸ್ನ ಹೆಡ್ಡಿಂಗಲ್ಲಿ ಬರೆದು ನೀವು ಓನ್ ನೋಟ್ಸಲ್ಲಿ ನೀವು ಆನ್ಸರ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಅದನ್ನು ಕೇಳ್ಬೋದು, ಇದ್ರ ಜೊತೆ ಇನ್ನೂ ಕೇಳ್ಬೋದು ಏನು ಡಿಫೈನಿಂಗ್ ಸಾಫ್ಟ್ವೇರ್ ಕ್ವಾಲಿಟಿ ಅಂತಂದು. ಸಾಫ್ಟ್ವೇರ್ ನೋಡಿ ಇದನ್ನು ಸಪ್ರೇಟಾಗಿ ಒಂದು ಕ್ವಶನ್ಸ್ ಕೇಳ್ತಾರೆ, ಡಿಫೈನಿಂಗ್ ಸಾಫ್ಟ್ವೇರ್ ಕ್ವಾಲಿಟಿ ಅಂತ. ಓಕೆನಾ, ನೋಡಿ ಅದಕ್ಕೇನು ಡಿಫ್ರೆನ್ಸ್ ಅಂತ ಕೇಳ್ತೀನಿ. ಅಲ್ಲಿ ದ ಪ್ಲೇಸ್ ಆಫ್ ಸಾಫ್ಟ್ವೇರ್ ಕ್ವಾಲಿಟಿ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತ ಇರುತ್ತೆ. ನೋಡಿ ಇಲ್ಲಿ ನೋಡ್ಬೋದು ದ ಪ್ಲೇಸ್ ಆಫ್ ಸಾಫ್ಟ್ವೇರ್ ಕ್ವಾಲಿಟಿ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಸಾಫ್ಟ್ವೇರ್ ಕ್ವಾಲಿಟಿ. ನೆಕ್ಸ್ಟ್ ಡಿಫೈನಿಂಗ್ ಸಾಫ್ಟ್ವೇರ್ ಕ್ವಾಲಿಟಿ. ಮತ್ತು ಅದರಲ್ಲಿ ಅದ್ರ ಜೊತೆ ಹಿಂಗೂ ಕೇಳ್ಬೋದು ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಕ್ವಾಲಿಟಿ ಮ್ಯಾಪಿಂಗ್ ಅಂತಲೇ ಕೇಳ್ಬೋದು. ಅಂದರೆ ಏನಂದರೆ ಡಿಫೈನಿಂಗ್ ಸಾಫ್ಟ್ವೇರ್ ಕ್ವಾಲಿಟಿ ಇಟ್ಸ್ ಇನ್ವಾಲ್ವ್ ದ ಅಂಡರ್ಸ್ಟ್ಯಾಂಡಿಂಗ್ ದ ಬೋತ್ ಎಕ್ಸ್ಟರ್ನಲ್ ಯೂಸರ್ ಪರ್ಸೆಪ್ಷನ್ ಅವ್ರದ್ದೇನು ಯೂಸರ್ದು ಪರ್ಸೆಪ್ಷನ್ ಸೆನ್ಸ್ ಇದೆ, ಮತ್ತು ಇಂಟರ್ನಲ್ ಡೆವಲಪರ್ ಕನ್ಸಿಡರೇಷನ್ಸ್ ಇವೆರಡೂ ನೀವು ತೊಗೊಂಡ್ಬಿಟ್ಟು ನೀವು ಮ್ಯಾಪಿಂಗ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಯೂಸರ್ನ ಅವ್ರ ಪರ್ಸೆಪ್ಷನ್ಸ್ ತೊಗೊಳ್ಳೇಬೇಕಾಗುತ್ತೆ, ಮತ್ತು ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಡೆವಲಪರ್ಸ್ ಅವರು ಕನ್ಸಿಡರೇಷನ್ಸ್ ತೊಗೊಂಡೆ ನೀವು ಒಂದು ಸಾಫ್ಟ್ವೇರ್ ಕ್ವಾಲಿಟಿನ ಬಿಲ್ಡ್ ಮಾಡಬೇಕಾಗುತ್ತೆ. ಅಂದರೆ ಅದನ್ನು ಸಾಫ್ಟ್ವೇರ್ ಕ್ವಾಲಿಟಿ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆನಾ, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಕ್ವಾಲಿಟಿ ಮ್ಯಾಪಿಂಗ್ ಅಂದರೆ ಅದರಲ್ಲಿ ನಿಮಗೆ ಜಸ್ಟ್ ಎಷ್ಟು ಇದೆ ಅಂದರೆ 4 ಇದ್ದಾವೆ. ಇದು 4ಅಲ್ಲಿ ನಾನು ಜಸ್ಟ್ ಪಾಯಿಂಟ್ಸ್ ಕೊಡ್ತಾ ಇರ್ತೀನಿ. ಈ ಒಂದು PDF ಬೇಕಾದ್ರೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಹಾಕ್ತೀನಿ, ಹೋಗಿ ಯೂಸ್ ಮಾಡ್ಕೊಳ್ಳಿ. ಜಸ್ಟ್ ಏನಂದರೆ ಮೆಜರಬಲ್ ಸ್ಟ್ಯಾಂಡರ್ಡ್ಸ್ ಅಂದರೆ ಈಗ ಒಂದು ಸಾಫ್ಟ್ವೇರ್ ಕ್ವಾಲಿಟಿನ ನೀವು ಯಾವ ಥರ ಮೆಜರ್ ಮಾಡ್ತೀವಿ, ಲೈಕ್ ಈ ಒಂದು ಹೇಳ್ದಲ್ವ, ಲೈಕ್ BS-ISO ಆರ್ ESC 159392007 ಇದೊಂದು ಪ್ರಿನ್ಸಿಪಲ್, ಇದೊಂದು ಫ್ರೇಮ್ ವರ್ಕ್ ಆಗಿರುತ್ತೆ. ಇದೇನು ಮಾಡುತ್ತೆ ಅಂದರೆ ನಮಗೆ ಎಷ್ಟು ನಮ್ಮ ಒಂದು ಸಾಫ್ಟ್ವೇರ್ಲಿ ಎರರ್ಸ್ ಇದೆ ಅದನ್ನೆಲ್ಲ ನಮಗೆ ಇದು ಡಿಟೆಕ್ಟ್ ಮಾಡಿ ಅದನ್ನ ಮೆಜರ್ಸ್ ಆಗಿ ಒಂದು ನೀಟಾಗಿ ರಿಪೋರ್ಟ್ ಆದರೆ ಕೊಡುತ್ತೆ. ಇದು ಪ್ರೊವೈಡ್ ಎ ಫ್ರೇಮ್ ವರ್ಕ್ ಫಾರ್ ಮೆಜರಿಂಗ್ ದ ಸಾಫ್ಟ್ವೇರ್ ಕ್ವಾಲಿಟಿ. ಇಟ್ ಮೆಜರ್ಸ್ ದ ಫಾಲ್ಟ್ ಫಾರ್ ಥೌಸಂಡ್ಸ್ ಆಫ್ ಕೋಡ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಮೆಜರ್ಮೆಂಟ್ಸ್. ನಾವು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಮ್ಮೊಂದು ಸಾಫ್ಟ್ವೇರ್ ಕ್ವಾಲಿಟಿನ ಮೆಜರ್ ಮಾಡ್ಬೋದು. ಎಕ್ಸಾಂಪಲ್ ಹೆಂಗಪ್ಪ ಅಂದರೆ ನಿಮಗೆ ಯೂಸರ್ಸ್ ಹೆಲ್ಪ್ ಡೆಸ್ಕ್ inquiries about the software usability reflects in viability quality. Such measures helps in clarifying and communicating the presence ಆಫ್ ಡಿಸೈರಬಲ್ ಕ್ವಾಲಿಟೀಸ್. ನೆಕ್ಸ್ಟ್ ಬಂದ್ಬಿಟ್ಟು ಸೆಟ್ಟಿಂಗ್ ಕ್ವಾಲಿಟಿ ಟಾರ್ಗೆಟ್ಸ್. ನಮ್ಮೊಂದು ಪ್ರಾಜೆಕ್ಟ್ ನಮ್ಮದು ಟಾರ್ಗೆಟ್ ಎಷ್ಟಿರಬೇಕು, ಇನ್ನು ಯಾರು ಮ್ಯಾನೇಜ್ ಮಾಡ್ತಾರೆ, ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಸೆಟ್ ದ ಕ್ವಾಲಿಟಿ ಟಾರ್ಗೆಟ್ ಬೇಸ್ಡ್ ಆನ್ ದ ಮೆಜರ್ಮೆಂಟ್ಸ್. ಓಕೆ, ನಮ್ಮದು ಒಂದು ಪ್ರಾಜೆಕ್ಟ್ ಮ್ಯಾನೇಜರೇ ನಮ್ಮೊಂದು ಕ್ವಾಲಿಟಿ ಟಾರ್ಗೆಟ್ನ ಸೆಟ್ ಮಾಡೋದು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಲಿಟಿ ಸ್ಪೆಸಿಫಿಕೇಷನ್ಸ್. ವೆನ್ ಸ್ಪೆಸಿಫಿಕ್ ಕ್ವಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಎಸೆನ್ಷಿಯಲ್ಸ್, ಕ್ವಾಲಿಟಿ ಸ್ಪೆಸಿಫಿಕೇಷನ್ಸ್ ಶುಡ್ ಇನ್ಕ್ಲೂಡ್. ಅಂದರೆ ನಿಮಗೆ ಯಾವಾಗ ಒಂದು ಸ್ಪೆಸಿಫಿಕ್ ಕ್ವಾಲಿಟಿ ಕ್ಯಾರೆಕ್ಟರ್ಸ್ ಬೇಕಾಗುತ್ತೆ ಆಟೋಮೆಟಿಕ್ ನಮಗೆ ಒಂದು ಕ್ವಾಲಿಟಿ ಸ್ಪೆಸಿಫಿಕೇಷನ್ಸ್ ಈ ಒಂದಿಷ್ಟು ಫಾಲೋ ಮಾಡಲೇಬೇಕಾಗುತ್ತೆ. ಯಾವುದಪ್ಪ ಅಂದರೆ ನಮ್ಮೊಂದು ಸಾಫ್ಟ್ವೇರ್ ಕ್ವಾಲಿಟಿದು ಡೆಫಿನೇಷನ್ಸ್ ಡಿಸ್ಕ್ರಿಪ್ಷನ್ಸು ಅದು ಇರಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ. ನೆಕ್ಸ್ಟು ಸ್ಕೇಲ್ ಆರ್ ಯೂನಿಟ್ ಮೆಜರ್ಮೆಂಟ್ಸು, ಟೆಸ್ಟು, ಮಿನಿಮಲ್ ಅಕ್ಸೆಪ್ಟಬಲ್, ಟಾರ್ಗೆಟ್ ರೇಂಜ್, ಕರೆಂಟ್ ವ್ಯಾಲ್ಯೂ, ಈ ಒಂದಿಷ್ಟು ನಿಮಗೆ ಒಂದು ಸಾಫ್ಟ್ವೇರ್ ಸ್ಪೆಸಿಫಿಕೇಷನ್ಸಲ್ಲಿ ಇರಲೇಬೇಕಾಗುತ್ತೆ. ನೆಕ್ಸ್ಟು ಇದ್ರ ಜೊತೆ ನೋಡಿ ಇವೆಲ್ಲ ಒಂದು ಕ್ವಶನ್ಸ್ ಇದೆ ಸ್ಟಾರ್ಟಿಂಗಲ್ಲಿ ಒಂದು ಡಯಾಗ್ರಾಮ್, ಅದು ಇಂಪಾರ್ಟೆಂಟ್ ಕ್ವಶನ್ಸು. ಬಟ್ ಅದ್ರ ಜೊತೆ ಈ ಥರ ಒಂದು ಕ್ವಶನ್ಸ್ ಆದರೆ ಕೇಳ್ಬೋದಾಗಿರುತ್ತೆ. ಯಾದಂದರೆ ಮೆಜರ್ಮೆಂಟ್ಸ್ ಅಪ್ಲಿಕೇಬಲ್ ಟು ಕ್ವಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಫ್ಟ್ವೇರ್ ಅಂತ.
ಅಂತಂದರೆ ಜಸ್ಟ್ 4 ನೇಮ್ಸ್ ಇದ್ದಾವೆ. 4 ಅಂದರೆ ಅವೈಲಬಿಲಿಟಿ, ಮೀನ್ ಟೈಮ್ ಬೀಟ್ ಫೇಲ್ಯೂರ್ ಅಂದರೆ ಇನ್ನು MTBF ಅಂತ ಕರಿತೀವಿ, ಮೀನ್ ಟೈಮ್ ಬಿಟ್ವೀನ್ ಫೇಲ್ಯೂರ್ ಆ್ಯಂಡ್ ಡಿಮ್ಯಾಂಡ್ ಸಪೋರ್ಟ್ ಆ್ಯಕ್ಟಿವಿಟಿ. ನಮಗೆ ಈಗ ನೋಡಿ ಏನಿಲ್ಲ, ಒಂದು ಸಾಫ್ಟ್ವೇರ್ ಕ್ವಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂದರೆ, ಒಂದೀಗ ನೀವು ಒಂದು ಸಾಫ್ಟ್ವೇರ್ನ ಬಿಲ್ಡ್ ಮಾಡಿರ್ತೀವಿ ಅಂದರೆ ಅದರ ಅವೈಲಬಿಲಿಟಿ ಇರಬೇಕಾಗುತ್ತೆ ಯಾವಾಗಲೂ 24/7 ಈ ಥರದ್ದು. ಆಮೇಲೆ ಮೀನ್ ಟೈಮ್ ಬಿಟ್ವೀನ್ ಫೇಲ್ಯೂರ್, ನಮ್ಗೆ ಯಾವಾಗಾದರೂ ಒಂದು ನೋಡಿ ಬಿಟ್ಟು ಫೇಲ್ಯೂರ್ ಆಗ್ತಾ ಇರ್ತದೆ ಒಂದು ಸಾಫ್ಟ್ವೇರು. ಆ ಟೈಮಲ್ಲಿ ಏನಾಗುತ್ತೆ ನಮ್ಮದು ಅದನ್ನು ನೀವು ಮೆಜರ್ ಮಾಡಬೇಕಾಗುತ್ತೆ. ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕಾಗುತ್ತೆ. ಫೇಲ್ಯೂರ್ ಆ್ಯಂಡ್ ಡಿಮ್ಯಾಂಡ್ಸ್, ಆಮೇಲೆ ಸಪೋರ್ಟ್ಸ್ ಆ್ಯಕ್ಟಿವಿಟಿ. ಯೂಸರ್ ಯಾವಾಗಲೂ ನಿಮಗೆ ಒಂದು ಸಾಫ್ಟ್ವೇರ್ಲಿ ಏನು ತೊಂದರೆ ಆಗುತ್ತೆ ಅವ್ರು ನಿಮಗೆ ಸಪೋರ್ಟ್ ಮಾಡೋ ಥರ ನಿಮ್ಮೊಂದು ವೆಬ್ಸೈಟ್ ಇತ್ತಂದರೆ ಸಪೋರ್ಟ್ದು ಒಂದು ಫೀಚರ್ಸ್ ಆದರೆ ಕೊಡಬೇಕಾಗುತ್ತೆ. ಇಷ್ಟೇ, ಇನ್ನೇನು ಇದು ನಿಮ್ಮದೆಲ್ಲ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇಂದ ಸಾಫ್ಟ್ವೇರ್ ಇವೆಲ್ಲ ನೀವೊಂದು ಮೇಂಟೈನ್ ಮಾಡಬೇಕಾಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಮೇಂಟೈನಬಿಲಿಟಿ ಆ್ಯಂಡ್ ರಿಲೇಟೆಡ್ ಕ್ವೆರೀಸ್ ಅಂತಂದರೆ ಇದರಲ್ಲಿ ಜಸ್ಟ್ ಇದನ್ನು ಇಗ್ನೋರ್ ಮಾಡಿ. ಈ ಒಂದು ಕ್ವಶನ್ಸ್ ಏನು ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ. ಇದು ಏನಂದ್ರೆ ಮೇಂಟೈನಬಿಲಿಟಿ ಆ್ಯಂಡ್ ರಿಲೇಟೆಡ್ ಕ್ವಾಲಿಟೀಸ್ ಅಂದರೆ ಮೇಂಟೈನಬಿಲಿಟಿ ಆ್ಯಂಡ್ ಚೇಂಜಬಿಲಿಟಿ, ಅನಲೈಸಬಿಲಿಟಿ. ಈ ಒಂದು ಕ್ವಶನ್ಸ್ ಇಲ್ಲಿ ಬಂದಿಲ್ಲ ಇಲ್ಲಿವರೆಗೂ, ಜಸ್ಟ್ ಅದರಲ್ಲಿ ಒಂದು ಸಿಲೆಬಸ್ಸಲ್ಲಿ ಇತ್ತು ಅಂತ ಬರ್ತಿರೋದು. ನೆಕ್ಸ್ಟ್ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಏನಂದರೆ ಸಾಫ್ಟ್ವೇರ್ ಕ್ವಾಲಿಟಿ ಮಾಡಲ್ಸ್. ನೋಡಿ ಇದರಲ್ಲಿ ಸಾಫ್ಟ್ವೇರ್ ಕ್ವಾಲಿಟಿ ಮಾಡಲ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಅಂತ 100% ಈ ಒಂದು ಕ್ವಶನ್ಸ್ ಇದ್ರೆ ಬಂದೇ ಬರ್ತದೆ. ಇದರಲ್ಲಿ ಎಷ್ಟು ಮಾಡಲ್ಸ್ ಇದ್ದಾವೆ ಅಷ್ಟು ಮಾಡಲ್ಸ್ನ ಓದ್ಕೊಂಡೋಗಿ, ಯಾಕಂದರೆ ಪ್ರತಿಯೊಂದು ಸರಿ ಚೇಂಜಸ್ ಆಗ್ತಾ ಹೋಗುತ್ತೆ. ಮೊದಲನೇದೇ 1 by 1 ನೋಡ್ತಾ ಹೋಗೋಣ. ಗ್ರಾವಿನ್ಸ್ ಕ್ವಾಲಿಟಿ ಡೈಮೆನ್ಷನ್ಸ್. ನೋಡಿ ಇದು ಡೇವಿಡ್ ಗ್ರಾವಿನ್ ಅಂತ ಇವನು ಪ್ರೊಫೆಸರ್ ಆಗಿರ್ತಾನೆ ಹಾರ್ಡ್ವೇರ್ ಬಿಸ್ನೆಸ್ ಸ್ಕೂಲ್ ಅನ್ನೋದರಲ್ಲಿ. ಈಸ್ ಡಿಫೈನ್ ದ ಕ್ವಾಲಿಟಿ ಎನಿ ಪ್ರಾಡಕ್ಟ್ ಇನ್ ದ ಟರ್ಮ್ಸ್ ಆಫ್ 8 ಜನರಲ್ ಆಟ್ರಿಬ್ಯೂಟ್ಸ್ ಆಫ್ ದಿ ಪ್ರಾಡಕ್ಟ್ಸ್. ನೋಡಿ ನಿಮಗೆ ಒಂದು 8 ಜನರಲ್ ಆಟ್ರಿಬ್ಯೂಟ್ಸ್ ಆದರೆ ಮೆಜರ್ ಅಂದ್ರೆ ಬರೆದಿದ್ದಾನೆ. ಈ ಒಂದು ಆಟ್ರಿಬ್ಯೂಟ್ಸ್ ಫಾಲೋ ಮಾಡಬೇಕಂತಂದು ಆ ಒಂದು ಡೈಮೆನ್ಷನ್ಸಲ್ಲಿ ಯಾವ ಇದಾವೆ ಅಂತ ನೋಡಿ ನಿಮ್ಗೆ ಯೂಸ್ ಆಗಲಿ, ಇದು ಓದೋಕ್ಕೆ ಯೂಸ್ ಆಗಲಿ ಅಂತ ಬರ್ತಿದ್ದೀನಿ. ಜಸ್ಟ್ ನೀವು ಪರ್ಫಾರ್ಮೆನ್ಸ್ ನೇಮ್ ನೆನಪಿಕೊಂಡೋಗಿ ನಿಮ್ಗೆ ಏನು ಗೊತ್ತಾಗುತ್ತೆ ಬೇಕಾದ್ರೆ. ಎಕ್ಸಾಂಪಲ್ ಈಗ ಪರ್ಫಾರ್ಮೆನ್ಸ್ ಅಂದರೆ ಹೌ ವೆಲ್ ಇಫ್ ಪರ್ಫಾರ್ಮ್ಸ್ ದ ಜಾಬ್ಸ್. ಒಂದು ಸಾಫ್ಟ್ವೇರ್ ಕ್ವಾಲಿಟಿ ಮಾಡಲಲ್ಲಿ ಒಂದು ಮಾಡಲ್ ತೊಗೋತಿದ್ದಾರೆ. ಈಗ ನಾವು ಗ್ರಾವಿನ್ ಕ್ವಾಲಿಟಿ ಮಾಡಲ್ನ ನೀವು ಫಾಲೋ ಮಾಡ್ತಿದ್ದಾರೆ ಅಂದರೆ ಪರ್ಫಾರ್ಮೆನ್ಸ್ ಇರಬೇಕಂದ್ರೆ ಹೌ ವೆಲ್ ಇಫ್ ಪರ್ಫಾರ್ಮ್ಸ್ ದ ಜಾಬ್ಸ್. ನೆಕ್ಸ್ಟ್ ಫೀಚರ್ಸ್, ಹೌ ವೆಲ್ ಇಟ್ ಸಪೋರ್ಟ್ಸ್ ದ ರಿಕ್ವೈರ್ಡ್ ಫೀಚರ್ಸ್. ರಿಲಯಬಿಲಿಟಿ, ಪ್ರಾಬಬಿಲಿಟಿ ಆಫ್ ಪ್ರಾಡಕ್ಟ್ಸ್ ವರ್ಕಿಂಗ್ಸ್ ಸ್ಯಾಟಿಸ್ಫ್ಯಾಕ್ಷನರಿ ವಿತಿನ್ ದ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್. ನೆಕ್ಸ್ಟ್ ನಿಮ್ಮದು ಕಾನ್ಫರ್ಮೆನ್ಸ್ ಅಂದರೆ ಡಿಗ್ರಿ ಟು ವಿಚ್ ಪ್ರಾಡಕ್ಟ್ಸ್ ಮೀಟ್ ದ ರಿಕ್ವೈರ್ಮೆಂಟ್ಸ್. ನೆಕ್ಸ್ಟ್ ಡ್ಯೂರಬಿಲಿಟಿ, ಮೆಜರ್ ಆಫ್ ದಿ ಪ್ರಾಡಕ್ಟ್ ಲೈಫ್. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸರ್ವಿಸಬಿಲಿಟಿ, ಸ್ಪೀಡ್ ಆ್ಯಂಡ್ ಎಫೆಕ್ಟಿವ್ನೆಸ್ ಮೇಂಟೆನೆನ್ಸ್. ಎಸ್ಥೆಟಿಕ್ಸ್ ಅಂದರೆ ಜಸ್ಟ್ ಲುಕ್ ಆ್ಯಂಡ್ ಫೀಲ್ ಆಫ್ ದಿ ಪ್ರಾಡಕ್ಟ್ಸ್. ಪರ್ಸೀವ್ಡ್ ಕ್ವಾಲಿಟಿ ಅಂದರೆ ಯೂಸರ್ಸ್ ಒಪಿನಿಯನ್ ಅಬೌಟ್ ದ ಪ್ರಾಡಕ್ಟ್ ಕ್ವಾಲಿಟಿ. ಓಕೆನಾ, ಇಷ್ಟೊಂದು ನಿಮ್ಗೆ ನೋಡಿ ಇದನ್ನ ಇದೇ ಥರ ಬರೀಬೇಕಂತೇನಿಲ್ಲ, ನಿಮಗೆ ಜಸ್ಟ್ ಯಾವ ಥರ ನಿಮಗೆ ಅನಿಸುತ್ತೆ ಆ ಥರ ಬರೀಬೋದು. ನೆಕ್ಸ್ಟ್ ಈಗ ಎಕ್ಸಾಂಪಲ್ ಫೀಚರ್ಸ್ ಅಂದರೆ ಹೌ ವೆಲ್ ಸಪೋರ್ಟ್ಸ್ ಇಟ್ಸ್ ರಿಕ್ವೈರ್ಡ್ ಫೀಚರ್ಸ್. ಅಂದರೆ ನಿಮಗೆ ಒಂದು ಯಾವ ಥರ ಫೀಚರ್ಸ್ ಬೇಕು ಯೂಸರ್ಸಿಂದ ಕೇಳ್ಕೊತೀರಾ ಫೀಚರ್ಸ್ನ, ಇಲ್ಲಾಂದರೆ ನೀವು ಡೆವಲಪರ್ಸ್ನ ಫೀಚರ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀರಾ ವಿತೌಟ್ ಯೂಸರ್ಸ್ಗೆ ಗೊತ್ತಿಲ್ಲದರೆ ಕೂಡ. ಯಾಕಂದರೆ ಒಂದೊಂದು ಫೀಚರ್ಸ್ ಡೆವಲಪರ್ಸ್ ಕೂಡ ಆ್ಯಡ್ ಮಾಡ್ಬೋದು. ಈ ಥರ ಒಂದು ಮಾಡಲ್ನ ತೊಗೊಂಡು ಇಷ್ಟು ಅವರು ನೀವು ಮೆನ್ಷನ್ ಮಾಡಿದ್ರು, ಅದರ ವಿತ್ ಈ ಡೈಗ್ರಾಮ್ ಇದೆ, ಈ ಡೈಗ್ರಾಮ್ 1-2 times ಪ್ರಾಕ್ಟೀಸ್ ಮಾಡಿ ಸಾಕಿಷ್ಟೇ, ನಿಮಗೆ ಏನಿಲ್ಲ. ಜಸ್ಟ್ ಈ ಒಂದು ಈಗ ಏನು ಹೇಳಿದ್ರು ಅದೇ ಒಂದು ನೀವು ಸ್ಟೆಪ್ ಬೈ ಸ್ಟೆಪ್ ಒಂದು ಸ್ಟೆಪ್ ಬರ್ಕೊಂಡು ಹೋದರೆ ಸಾಕು. ನಿಮಗೆ ಈ ಒಂದು ಕ್ವಶನ್ಸ್ ಕೇಳಿದರೆ ಈ ಒಂದು ಮಾಡಲ್ದು ಆನ್ಸರ್ ಅದೇ ಇದಾಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಮಾಡಲ್ ಇದೆ, ಅದು MC ಕಾಲ್ ಮಾಡಲ್ ಅಂತಂದು. MC ಕಾಲ್ ಮಾಡಲ್ ಇದು ಅಷ್ಟೇ ನಿಮಗೆ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್, ಯಾಕಂದರೆ ತುಂಬ ಒಂದು ಮಾಡಲ್ ಕ್ವಶನ್ ಪೇಪರ್ ಆಯಿತು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ಬಂದಿದೆ. ಇದು MC ಕಾಲ್ ಸಾಫ್ಟ್ವೇರ್ ಅದು ಒಂದು ಕ್ವಾಲಿಟಿ ಇದೇನೆಂದರೆ ನಮಗೆ ಇಂಟ್ರೊಡ್ಯೂಸ್ ಆಗಿದ್ದು ಅಂದರೆ 1977 ದಿಸ್ ಮಾಡಲ್ ಈಸ್ ಇನ್ಕಾರ್ಪೊರೇಟೆಡ್ ವಿತ್ ಮೆನಿ ಆಟ್ರಿಬ್ಯೂಟ್ಸ್. ಓಕೆನಾ, ಮತ್ತು ಇದೇನಾಗುತ್ತೆ ಅಂದರೆ ಇದು ಮಾಡಲ್ ಡಿಸ್ಟಿಂಗ್ವಿಷನ್ಸ್ ಬಿಟ್ವೀನ್ 2 ಲೆವೆಲ್ ಆಫ್ ಕ್ವಾಲಿಟಿ ಆಟ್ರಿಬ್ಯೂಟ್ಸ್. ಯಾವುದಿದಪ್ಪ ಅಂದರೆ ಒಂದು ಕ್ವಾಲಿಟಿ, ಮೊದಲನೇದಾಗಿ ಕ್ವಾಲಿಟಿ ಫ್ಯಾಕ್ಟರ್ಸ್ ಅಂತ ನೋಡೋಣ. ಕ್ವಾಲಿಟಿ ಫ್ಯಾಕ್ಟರ್ಸ್ ಅಂತಂದರೆ ಏನಿಲ್ಲ, ಹೈಯರ್ ಲೆವೆಲ್ ಕ್ವಾಲಿಟಿ ಆಟ್ರಿಬ್ಯೂಟ್ಸ್ ದಟ್ ಕ್ಯಾನ್ ಬಿ ಆಕ್ಸೆಸ್ಡ್ ಡೈರೆಕ್ಟ್ಲಿ ಕಾಲ್ಡ್ ಈಸ್ ಎ ಕ್ವಾಲಿಟಿ ಫ್ಯಾಕ್ಟರ್ಸ್. ಇದು ನಿಮ್ಮದು ಫಸ್ಟ್ ಲೆವೆಲ್ ಆಟ್ರಿಬ್ಯೂಟ್ಸ್ ಅದಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಲಿಟಿ ಕ್ರೈಟೇರಿಯಾ ಅಂತಂದರೆ ಜಸ್ಟ್ ಇದು ಸೆಕೆಂಡ್ ಆರ್ ಲೋವರ್ ಲೆವೆಲ್ ಆಟ್ರಿಬ್ಯೂಟ್ಸ್ ಅಂತ ಬರೀರಿ ಸಾಕು. ಇಷ್ಟು ಬರೆದ್ಬಿಟ್ಟು ನೀವು ನೆಕ್ಸ್ಟ್ ಏನು ಮಾಡಬೇಕಂತಂದರೆ ದಿಸ್ ಫೋಕಸ್ ಆನ್ ಪ್ರಿಸೈಸ್ ಮೆಜರ್ಮೆಂಟ್ ಆಫ್ ಹೈ ಲೆವೆಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆನಾ, ಈ ಒಂದು ನಮ್ಮೊಂದು ಮಾಡಲ್ ಏನಕ್ಕೆ ಅಂತಂದರೆ ನಿಮಗೆ ಹೈ ಲೆವೆಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಫೋಕಸ್ ಮಾಡುತ್ತೆ. MC ಕಾಲ್ ಮಾಡಲ್ ಸಾಫ್ಟ್ವೇರ್ ಇನ್ ಟರ್ಮ್ಸ್ ಆಫ್ 3 ಪ್ಯಾರಾಮೀಟರ್ಸ್. ನೋಡಿ ಆ ಒಂದು ಡೈಗ್ರಾಮ್ ಕೂಡ ಇದೆ, ಡೈಗ್ರಾಮ್ನ ನೋಡಿಕೊಂಡು ನೀವು ಬೇಕಾದ್ರೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ನಾನು ಶಾರ್ಟ್ ಫಾರ್ಮಲ್ಲಿ ಬರ್ತೀನಿ, ಈ ಒಂದು PDF ಸಿಗುತ್ತೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆದವ್ರಿಗೆ. ನೋಡಿ ನಿಮ್ಮದು ಕ್ವಾಲಿಟಿ ಮಾಡಲ್ ಟ್ರಯಾಂಗಲ್ ಅಂತ ಕರಿತಿದ್ದನ್ನ ಮೇನ್ ಅದು ನಿಮಗೆ 3 ಪಾರ್ಟ್ಸ್ ಇದೆ. ಏನೊಂದು ಪ್ರಾಡಕ್ಟ್ ರಿವಿಷನ್, ಪ್ರಾಡಕ್ಟ್ ಟ್ರಾನ್ಸಿಷನ್ಸ್, ಪ್ರಾಡಕ್ಟ್ ಆಪರೇಷನ್ಸ್. ನೆಕ್ಸ್ಟ್ ನಿಮಗೆ ಪ್ರಾಡಕ್ಟ್ ಆಪರೇಷನ್ಸಲ್ಲಿ ನಿಮಗೆ 5 ಇದಾವೆ, ಅದು ಕರೆಕ್ಟ್ನೆಸ್, ರಿಲಯಬಿಲಿಟಿ, ಎಫಿಷಿಯನ್ಸಿ, ಇಂಟಿಗ್ರಿಟಿ, ಯೂಸಬಿಲಿಟಿ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ಪ್ರಾಡಕ್ಟ್ ಟ್ರಾನ್ಸಿಷನ್ಸ್ಲಿ ಪೋರ್ಟಬಿಲಿಟಿ, ರಿಯೂಸಬಿಲಿಟಿ, ಇಂಟರ್ ಆಪರೇಬಿಲಿಟಿ. ನೆಕ್ಸ್ಟ್ ನಿಮಗೆ ಪ್ರಾಡಕ್ಟ್ ರಿವಿಷನಲ್ಲಿ ಬಂದ್ಬಿಟ್ಟು ಮೇಂಟೈನಬಿಲಿಟಿ, ಫ್ಲೆಕ್ಸಿಬಿಲಿಟಿ, ಟೆಸ್ಟಬಿಲಿಟಿ. ಇವನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲನೇಷನ್ಸ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ, ನೀವು ಒಂದೊಂದೇ ಓದ್ಕೊಂಡು ಹೋಗ್ಬೋದು. ಇಲ್ಲ ನಿಮಗೆ ನೆನಪಿಗಳು ಕೂಡ ನಾನು ಒಂದು ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ. ಜಸ್ಟ್ ಈಗ
ಮೇಂಟೈನಬಿಲಿಟಿ, ಫ್ಲೆಕ್ಸಿಬಿಲಿಟಿ, ಟೆಸ್ಟಬಿಲಿಟಿ ಅಂದರೆ ಜಸ್ಟ್ MFT. ನೆಕ್ಸ್ಟು PRI. ಈ ಒಂದು ಶಾರ್ಟ್ ಫಾರ್ಮಲ್ಲಿ ನೆನಪಿಕೊಂಡೋಗಿ, ಯಾಕಂದರೆ ತುಂಬ ನೆನಪಿಕೊಳ್ಳೋಕ್ಕೆ ಆಗ್ತಿಲ್ಲ. ಯಾಕಂದರೆ SC ಅನ್ನೋದು ತುಂಬಾ ಜಾಸ್ತಿ ಡೈಗ್ರಾಮ್ಸ್ ಇದ್ದಾವೆ, ಮತ್ತು ಜಾಸ್ತಿ ಮಾಡಲ್ಸ್ ಇದ್ದಾವೆ, ಮತ್ತು ಜಾಸ್ತಿ ಮಾಡಲ್ ಜೊತೆ ಅದರಲ್ಲಿ ಏನೇನಿದೆ ಅನ್ನೋದು ಕೂಡ ನೆನಪಿಕೋಬೇಕಾಗುತ್ತೆ. ಮತ್ತು ಹ್ಯಾರಸ್ಸು ಅವೆಲ್ಲ ನೆನಪಿಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂತಲೇ ಒಂದು ಶಾರ್ಟ್ ಫಾರ್ಮಲ್ಲಿ ಬರ್ದಿದ್ದೀನಿ. ಹೋಗಿ ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದ್ರೆ ಖಂಡಿತ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಡ್ರೋಮಿಸ್ ಮಾಡಲ್ ಅಂತ ನೋಡಿ. ಇದನ್ನು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್, ಯಾಕಂದರೆ ಇದನ್ನು ಒಂದು ಹೋದ ವರ್ಷ ಕೇಳಿರೋದು ಮತ್ತು ಈ ವರ್ಷವೂ ಕೇಳುವಂಥ ತುಂಬ ಚಾನ್ಸಸ್ ಅದರ ಇದೆ. ನೆಕ್ಸ್ಟ್ ಇದು ಡ್ರೋಮಿಸ್ ಮಾಡಲ್ ಬಂದ್ಬಿಟ್ಟು ನಿಮಗೆ ಇದನ್ನು ಪ್ರಪೋಸ್ ಸಾಫ್ಟ್ವೇರ್ ಕ್ವಾಲಿಟಿ ಡಿಪೆಂಡ್ಸ್ ಆನ್ ದ 4 ಮೇಜರ್ ಹೈ ಲೆವೆಲ್ ಪ್ರಾಪರ್ಟೀಸ್ ಆಫ್ ದಿಸ್ ಸಾಫ್ಟ್ವೇರ್. ನೋಡಿ ಇದನ್ನು ನೆನಪಿಕೊಳ್ಳಿ. ಇದರಲ್ಲಿ ಡ್ರೋಮಿಸ್ ಕ್ವಾಲಿಟಿ ಮಾಡಲಲ್ಲಿ ನಿಮಗೆ 4 ನೇಮ್ ನೆನಪಿಕೋಬೇಕು. ಫಸ್ಟ್ ನಮ್ದು ಇದ್ರ ಮೇಲೆ ಪೂರ್ತಿ ನಮ್ದು ಇದ್ರ ಮೇಲೆ ನಮ್ಮದೊಂದು ಸಾಫ್ಟ್ವೇರ್ ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ತಿದ್ದೀವಿ, ಆಯಿತಾ. ಮೊದಲನೇದು ಕ್ವಶನ್ ಬಂದ್ಬಿಟ್ಟು ಡ್ರೋಮಿಸ್ ಕ್ವಾಲಿಟಿ ಮಾಡಲಲ್ಲಿ ನಮ್ಮದು ಮೇನ್ ಏನು ಗೋಲ್ ಅಪ್ಪ ಅಂದರೆ ನಮ್ಮ ಕ್ವಾಲಿಟಿ ಇರಬೇಕು. ಅದನ್ನ ನೀವು ಸ್ಟಾರ್ಟಿಂಗನ್ನು ನೋಡಿ ಇದನ್ನ ನೆನಪಿಕೊಳ್ಳೋದಾದ್ರೆ ಅಂದರೆ ಜಸ್ಟ್ ಕ್ವಾಲಿಟಿ ಅಂತ ಫಸ್ಟ್ ನೆನಪಿಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಕರೆಕ್ಟ್ನೆಸ್, ಇಂಟರ್ನಲ್ ಕಾಂಟೆಕ್ಚುಯಲ್ಸ್, ಡಿಸ್ಕ್ರಿಪ್ಟಿವ್. ಇನ್ನೊಂದು ಸರಿ ಹೇಳಿ, ಕರೆಕ್ಟ್ನೆಸ್, ಇಂಟರ್ನಲ್ ಕಾಂಟೆಕ್ಚುಯಲ್ಸ್, ಡಿಸ್ಕ್ರಿಪ್ಟಿವ್ ಅಂದರೆ ಇದು ಹೈ ಲೆವೆಲ್ ಪ್ರಾಪರ್ಟೀಸ್, ಆಯಿತಾ. ಈ ಒಂದು ಸ್ಟಾರ್ಟಿಂಗಲ್ಲಿ ನೆಕ್ಸ್ಟ್ ಇದ್ರ ಕರೆಕ್ಟ್ನೆಸ್ ಅಂದರೆ ಏನು, ಫಂಕ್ಷನಾಲಿಟಿ ಇರಬೇಕು, ರಿಲಯಬಿಲಿಟಿ ಇರಬೇಕು. ನೆಕ್ಸ್ಟ್ ಇಂಟರ್ನಲ್ ಅಂದರೆ ಮೇಂಟೈನಬಿಲಿಟಿ, ಎಫಿಷಿಯನ್ಸಿ, ರಿಲಯಬಿಲಿಟಿ, ನೀವು ಆ ಥರ. ನೆಕ್ಸ್ಟ್ ಕಾಂಟೆಕ್ಚುಯಲ್ಸ್ ಅಂದರೆ ನೆಕ್ಸ್ಟ್ ಮೇಂಟೈನಬಿಲಿಟಿ, ರಿಯೂಸಬಿಲಿಟಿ, ಪೋರ್ಟಬಿಲಿಟಿ, ರಿಲಯಬಿಲಿಟಿ. ಈ ಯಾವ ಥರ ನೆನಪಿಕೋಬೇಕಂದ್ರೆ ಜಸ್ಟ್ MRP R ಅಂತ ನೆನಪಿಕೊಳ್ಳಿ. ಅಂದರೆ ಒಂದು ನೋಡ್ ಲೆಟರ್ಸ್ ಸ್ಟಾರ್ಟಿಂಗಿಂದ. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಅಂದರೆ ನೆಕ್ಸ್ಟ್ ಮೇಂಟೈನಬಿಲಿಟಿ, ರಿಯೂಸಬಿಲಿಟಿ, ಪೋರ್ಟಬಿಲಿಟಿ, ಯೂಸಬಿಲಿಟಿ. ಅದು ನೋಡಿ MRPR, ಇದು MRPU ಅಂದರೆ ಇದೆಲ್ಲ ಸಾಫ್ಟ್ವೇರ್ ಆಟ್ರಿಬ್ಯೂಟ್ಸ್. ಇದನ್ನು ನೆನಪಿಕೊಂಡು ನೀವು ಈ ಒಂದು ಮಾಡಲ್ಸ್ನ ಆನ್ಸರು ನೋಡಿ. ಈ ಡೈಗ್ರಾಮ್ನ ಬರೀರಿ. ಈ ಡೈಗ್ರಾಮ್ನ ನೆಕ್ಸ್ಟ್ ಏನೇನು ಅದನ್ನ ಇರ್ತದೆ, ಈ ಕರೆಕ್ಟ್ನೆಸ್ ಅಂತ ಇರಬೇಕು, ಫಂಕ್ಷನಾಲಿಟಿ ಇರಬೇಕು, ರಿಲಯಬಿಲಿಟಿ ಇರಬೇಕು. ಇದನ್ನ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಅಷ್ಟೇ ನಿಮ್ಮ ಒಂದು ಓನ್ ನೋಟ್ಸಲ್ಲಿ. ನೆಕ್ಸ್ಟು ಬೋಮಿಸ್ ಮಾಡಲ್ ಅಂತಂದು ಈ ಒಂದು ಮಾಡಲು ನಿಮಗೆ ದ ಮಾಡಲ್ ರೆಪ್ರೆಸೆಂಟ್ಸ್ ದ ಹೈರಾರ್ಕಿಕಲ್ ಕ್ವಾಲಿಟಿ ಮಾಡಲ್ ಸಿಮಿಲರ್ ಟು ದ ನೋಡಿ ಅವೆಲ್ಲ ಫಸ್ಟ್ ಮಾಡಲ್ ಐತಲ್ಲ MC ಕ್ವಾಲಿಟಿ ಮಾಡಲ್ ಅಂತ, ಅದೇ ಥರ ಇಟ್ ಈಸ್ ಬೇಸ್ಡ್ ಆನ್ ದಿ ವೈಡರ್ ರೇಂಜ್ ಕ್ಯಾರೆಕ್ಟರಿಸ್ಟಿಕ್ಸ್, ಆಯಿತಾ. ಆದರೆ ಬಟ್ ನಮ್ಮೊಂದು MC ಕ್ವಾಲಿಟಿ ಮಾಡಲೇ ಬೇರೆ, ಇದು ಬಂದ್ಬಿಟ್ಟು ದೊಡ್ಡದಾಗಿ ಇಟ್ಸ್ ಬೇಸ್ಡ್ ಆನ್ ದ ವೈಡರ್ ರೇಂಜ್ ಕ್ಯಾರೆಕ್ಟರಿಸ್ಟಿಕ್ಸ್. ದಿಸ್ 3 ಲೆವೆಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂದರೆ ಈ ಒಂದು ನೆನಪಿಕೊಳ್ಳಿ. ಈ ಒಂದು 3 ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ಈ ಒಂದು ಬೋಮ್ಸ್ ಮಾಡಲ್ ಆದರೆ ಇರಬೇಕಾಗುತ್ತೆ. ಆ್ಯಸ್ ಇಟ್ ಯುಟಿಲಿಟಿ, ಮೇಂಟೈನಬಿಲಿಟಿ, ಪೋರ್ಟಬಿಲಿಟಿ. ಇದು ನಾನು ಈ ಡೈಗ್ರಾಮ್ ನೋಡಿ ಯಾವ ಥರ ನೆನಪಿಕೋಬೇಕಂತ ಹೇಳ್ತೀನಿ. ನೋಡಿಸಿ ಒಂದು ಸ್ವಲ್ಪ ಡೈಗ್ರಾಮ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಜಸ್ಟ್ ನಮ್ಮದೊಂದು ಮೇನ್ ಗೋಗ್ಬಿಟ್ಟು ಕ್ವಾಲಿಟಿ, ಆ ಒಂದು ಸ್ಟಾರ್ಟಿಂಗ್ನ ಕ್ವಾಲಿಟಿ ಅಂತ ಬರೀರಿ. ನೆಕ್ಸ್ಟು 3 ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವೆ ಅಂತ ಹೇಳಿದೆ. ಅದು ಆ್ಯಸ್ ಇಟ್ ಯುಟಿಲಿಟಿ, ಪೋರ್ಟಬಿಲಿಟಿ, ಮೇಂಟೈನಬಿಲಿಟಿ. ಅದನ್ನೇ ಬರೀ ಒಂದು ಪೋರ್ಟಬಿಲಿಟಿ, ಆ್ಯಸ್ ಇಟ್ ಯುಟಿಲಿಟಿ, ಮೇಂಟೈನಬಿಲಿಟಿ. ನೆಕ್ಸ್ಟು ಇದ್ರೊಳಗಡೆ ನಿಮ್ಮದೊಂದು ಸಬ್ ಪಾರ್ಟ್ಸ್ ಬರುತ್ತೆ. ಅಂದರೆ ಆ್ಯಸ್ ಇಟ್ ಯುಟಿಲಿಟಿ ಒಳಗಡೆ ರಿಲಯಬಿಲಿಟಿ, ಎಫಿಷಿಯನ್ಸಿ, ವುಮೆನ್ಸ್ ಇಂಜಿನಿಯರಿಂಗ್ ಅಂದರೆ ಇದನ್ನು ಯೂಸಬಿಲಿಟಿ ಅಂತಲೇ ಕರಿತೀವಿ ನಾವು. ಇದ್ಯಾವುದು ಹ್ಯೂಮನ್ ಇಂಜಿನಿಯರಿಂಗ್ನ ಯೂಸಬಿಲಿಟಿ ಅಂತ ಕರಿಬೋದು ಇದರಲ್ಲಿ. ಇದರಲ್ಲಿ ನೆಕ್ಸ್ಟ್ ಈ ಥರ ನೋಡಿ ಆರಾಮಾಕ್ಸ್ ಎಲ್ಲ ನಿಮಗೆ ಕಾಂಪ್ಲೆಕ್ಸ್ ಆಗ್ತಿದ್ರೆ ಜಸ್ಟ್ ಇವ್ನು ಫಸ್ಟ್ ಬರೀರಿ. ಅಂದ್ರೆ ಆ್ಯಸ್ ಇಟ್ ಯುಟಿಲಿಟಿ ಒಳಗಡೆ ರಿಲಯಬಿಲಿಟಿ, ಎಫಿಷಿಯನ್ಸಿ, ಹ್ಯೂಮನ್ ಇಂಜಿನಿಯರಿಂಗ್ ಅಂತ ಬರೀರಿ. ನೆಕ್ಸ್ಟು ಮೇಂಟೈನಬಿಲಿಟಿ ಒಳಗಡೆ ಟೆಸ್ಟಿಂಗು, ಅಂಡರ್ಸ್ಟ್ಯಾಂಡಿಂಗ್, ಮಾಡಿಫಿಯಬಿಲಿಟಿ ಅಂತ ಬರೀರಿ. ನೆಕ್ಸ್ಟ್ ಇದು ಮಾಡಿಫಿಯಬಿಲಿಟಿ ಬರೆದ ಮೇಲೆ ನೆಕ್ಸ್ಟ್ ರಿಲಯಬಿಲಿಟಿ ಒಳಗಡೆ ಯಾವ್ಯಾವ ಬರ್ತವೆ ನೋಡಿ, ಅವು 4 ಬರೀತಾರೆ ನೋಡಿ. ಇವೆಲ್ಲ ಫಸ್ಟ್ ನೇಮ್ಸ್ನ ಬರೆದು ಬಿಟ್ಕೊಂಬಿಡಿ. ಅದು ಡಿವೈಸ್, ಇಂಡಿಪೆಂಡೆನ್ಸ್, ಸೆಲ್ಫ್ ಕಂಟೆನೆನ್ಸ್ ಇಂದ ನೀವು ತೆಗೆದಾಕ್ಬಿಟ್ಟಿರ್ಬೇಕು. ಇದರ ಕಂಟೆಂಡೆನ್ಸ್ ಅಂತ ಬಂದು ಜಸ್ಟ್ ಸೆಲ್ಫ್ ರಿಲಯಬಿಲಿಟಿ, ಅಕ್ಯುರೇಸಿ, ಕಂಪ್ಲೀಟ್ನೆಸ್, ರೆವಿಸ್ನೆಸ್ ಆರ್ ಇಂಟಿಗ್ರಿಟಿ, ಕನ್ಸಿಸ್ಟೆನ್ಸ್, ಅಕೌಂಟಬಿಲಿಟಿ, ಡಿವೈಸ್ ಎಫಿಷಿಯನ್ಸಿ, ಆಕ್ಸೆಸಿಬಿಲಿಟಿ, ನೆಕ್ಸ್ಟ್ ಕಮ್ಯುನಿಕೇಷನ್ಸ್ ಅಂತ ಬರೀ. ಜಸ್ಟ್ ಇನ್ ಕಮ್ಯುನಿಕೇಟಿವ್ನೆಸ್, ಸೆಲ್ಫ್ ಡಿಸ್ಕ್ರಿಪ್ಟಿವ್ನೆಸ್, ಸ್ಟ್ರಕ್ಚರ್ಸ್ ಡೆನೆಸ್, ಕನ್ಸಿಸ್ಟೆನ್ಸ್, ಲಿಸಬಿಲಿಟಿ, ಆರ್ಗ್ಯುಮೆಂಟಬಿಲಿಟಿ. ಇದಿಷ್ಟು ಬರೆದ ಮೇಲೆ ನಿಮ್ದು ಇಷ್ಟು ನೋಡಿ ಆರ್ಗ್ಯುಮೆಂಟಬಿಲಿಟಿ. ಓಕೆ, ನೆಕ್ಸ್ಟ್ ಇಷ್ಟೆಲ್ಲ ಬಂದಮೇಲೆ ನಿಮ್ಮೊಂದು ಆರಾಮ್ಯಾಕ್ಸ್ನೆಲ್ಲ ನೀವು ಯಾವ ಥರ ಹಾಕಬೇಕಾಗುತ್ತೆ ಅಂದರೆ ಜಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ನಿಮಗೆ ಕರೆಕ್ಟ್ ಆರಾಮಾರ್ಕ್ ಹಾಕಿ, ಇಲ್ಲಿಂದ ಬಂದಮೇಲೆ ನಿಮಗೆ ರ್ಯಾಂಡಮಾಗಿ ಹಾಕೊಳ್ಳಿ. ಸ್ಟಾರ್ಟಿಂಗ್ 3, 4 ಯಾಕಂದರೆ ಲಾಸ್ಟಿಗೆ ನಿಮ್ಮದು ಲಾಸ್ಟ್ ಮಾಡಿಲ್ ಆಗಿರೋದ್ರಿಂದ ನಿಮ್ಮದು ಎವ್ಯುಲೇಟರ್ ಕೂಡ ಏನಾಗುತ್ತೆ ಅಂದರೆ ಅವ್ರಿಗೂ ಕನ್ಫ್ಯೂಸ್ ಆಗುತ್ತೆ. ಪ್ರತಿಯೊಂದು ನಾವೆಲ್ಲ ಹ್ಯೂಮನ್ಸ್ ಎಲ್ಲ ಅಷ್ಟೊಂದು ನೀಟಾಗಿ ಯಾರು ನೋಡೋಕ್ಕಾಗಲ್ಲ. ಆಲ್ಮೋಸ್ಟ್ ಇಲ್ಲಿರೋ ಥರ ಹಾಕಕ್ಕೆ ಟ್ರೈ ಮಾಡಿ, ಆಗಿಲ್ಲ ಅಂದರೆ ರ್ಯಾಂಡಮಾಗಿ ಯಾವುದಕ್ಕೊಂದು ಹಾಕ್ಕೊಳ್ಳಿ. 1ರಿಂದ 3, 4 ಆ ಥರ ಸುಮ್ಮನೆ ರ್ಯಾಂಡಮ್ ಹಾಕ್ಕೊಳ್ಳಿ, ಆಲ್ಮೋಸ್ಟ್ ಆನ್ಸರ್ ಕರೆಕ್ಟಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಪ್ರಾಡಕ್ಟ್ ವರ್ಸಸ್ ಪ್ರೋಸೆಸ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು, 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಯಾಕಂದರೆ ಹೋದ ವರ್ಷ ಕೇಳಿದ್ದಾರೆ. ಪ್ರಾಡಕ್ಟ್ ವರ್ಸಸ್ ಪ್ರೋಸೆಸ್ ಕ್ವಾಲಿಟಿ ಮ್ಯಾನೇಜ್ಮೆಂಟು ನೋಡಿ. ನಿಮ್ಮದು ಒಂದು ಪ್ರಾಡಕ್ಟ್ಸ್ ಯಾವಾಗ ನಿಮ್ಮದು ಪ್ರಾಡಕ್ಟ್ ಕ್ವಾಲಿಟಿ ಮ್ಯಾನೇಜ್ಮೆಂಟು ಮತ್ತು ಪ್ರೋಸೆಸ್ ಕ್ವಾಲಿಟಿ ಮ್ಯಾನೇಜ್ಮೆಂಟು ನೋಡಿ, ಒಂದು ಕಾಮನ್ ಸೆನ್ಸ್ ಏನಪ್ಪ ಅಂದರೆ ಇದರಲ್ಲಿ ನಮ್ಮದೊಂದು ಪ್ರಾಡಕ್ಟ್ ಕ್ವಾಲಿಟಿ ಯಾವಾಗ ಚೆನ್ನಾಗಿರುತ್ತೆ. ಯಾವುದೋ ಈಗ ನೋಡಿ, ಒಂದು ಚಾಕ್ಲೇಟ್ ಆಗಿರ್ಬೋದು, ನಿಮ್ಮೊಂದು ವೆಬ್ಸೈಟು ಯಾವುದೋ ನಮ್ಮದೊಂದು ಪ್ರಾಡಕ್ಟ್ ಇದೆಯಲ್ಲ, ಅದ್ರದ್ದು ಕ್ವಾಲಿಟಿ ಚೆನ್ನಾಗಿರ್ಬೇಕಂದ್ರೆ ಅದ್ರ ಪ್ರೋಸೆಸ್ ಅಂದರೆ ಅದ್ರ ಪ್ಲ್ಯಾನಿಂಗ್ ಇರ್ಬೋದು, ಅದಕ್ಕೆ ಏನೇನು ರಿಸೋರ್ಸ್ ಬೇಕು, ಇಷ್ಟೊತ್ತನ ಏನು ಸ್ಟಡಿ ಮಾಡಿದ್ವಲ್ಲ ಅದೆಲ್ಲ ನಮ್ಗೆ ಕರೆಕ್ಟ್
ಆಗಿತ್ತು ಅಂದರೆ ಆಟೋಮೆಟಿಕ್ಲಿ ಏನಾಗುತ್ತೆ ನಮ್ಮದು ಪ್ರಾಡಕ್ಟ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ, ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋದು. ನೀವು ಅದನ್ನೇ ಈಗ ನಾನೇನು ಹೇಳ್ದಲ್ಲ ಇದನ್ನೇ ನಿಮ್ಮ ಒಂದು ಓನ್ ನೋಟ್ಸಲ್ಲಿ ಹೆಂಗಾದರೂ ಬರೀರಿ, ಬಟ್ ಚೆನ್ನಾಗಿ ಬರೀರಿ ಒಟ್ಟಿನಲ್ಲಿ ಅಲ್ಲಿರೋ ಥರ. ಬಟ್ ಅದರ ಆಸ್ಪೆಕ್ಟ್ಸು ಪಾಯಿಂಟ್ಸ್ ಅಂತ ಇರುತ್ತಲ್ಲ ಅದನ್ನು ಮಿಸ್ ಮಾಡೋಕೆ ಹೋಗಬೇಡಿ. ಓಕೆನಾ, ಅದರಲ್ಲಿ ನಿಮಗೆ ಒಂದು ಸ್ಕೀಮ್ ಅಪ್ಲಿಕೇಶನ್ಸಲ್ಲಿ ಆ ಪಾಯಿಂಟ್ಸ್ನ ಮಿಸ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಸಿಗೋದು ತುಂಬ ಕಡಿಮೆ ಆಗುತ್ತೆ. ಓಕೆನಾ, ಅದಕ್ಕೋಸ್ಕರ ಮೊದಲನೇದಾಗಿ ಪ್ರಾಡಕ್ಟ್ ಕ್ವಾಲಿಟಿ ಅಂದ್ರೇನು? ಪ್ರಾಡಕ್ಟ್ ಕ್ವಾಲಿಟಿ ಇಸ್ ಮ್ಯಾನೇಜ್ ದ ಫೆಸಿಲಿಟೀಸ್ ಆನ್ ಎವ್ಯಾಲ್ಯೂಯೇಟಿಂಗ್ಸ್ ಆ್ಯಂಡ್ ಎನ್ಶ್ಯೂರಿಂಗ್ ದ ಕ್ವಾಲಿಟಿ ಆಫ್ ದ ಸಾಫ್ಟ್ವೇರ್ ಪ್ರಾಡಕ್ಟ್ ಇಟ್ ಸೆಲ್ಫ್. ಇದು ಯಾವ ಅಪ್ರೋಚ್ ಅಂದರೆ ದಿಸ್ ಅಪ್ರೋಚ್ ಈಸ್ ಟಿಪಿಕಲಿ ಮೋರ್ ಸ್ಟ್ರೈಟ್ ಫಾರ್ವರ್ಡ್ ಟು ಇಂಪ್ಲಿಮೆಂಟೆಡ್ ಆಫ್ಟರ್ ಸಾಫ್ಟ್ವೇರ್ ಹ್ಯಾಸ್ ಬಿನ್ ಡೆವಲಪ್ಡ್. ಓಕೆನಾ, ಇದು 4 ಆಸ್ಪೆಕ್ಟ್ಸ್ ಇದೆ. ಅದ್ಯಾವುದಪ್ಪ ಅಂದರೆ ಮೆಜರ್ಮೆಂಟ್ ಫೋಕಸ್, ಎವ್ಯಾಲ್ಯೂಯೇಟಿಂಗ್ ಟೈಮಿಂಗ್ಸ್, ಬೆನಿಫಿಟ್ಸ್, ಚಾಲೆಂಜಸ್. ಈ ಒಂದು ಆಸ್ಪೆಕ್ಟ್ಸ್ನ ಮತ್ತೆ ನೀವು ಸೇಮ್ ಅದನ್ನೇ ರಿಪೀಟ್ ಮಾಡಿ ಯಾವುದು ಪ್ರೋಸೆಸ್ ಕ್ವಾಲಿಟಿ ಮ್ಯಾನೇಜ್ಮೆಂಟಲ್ಲಿ ಜಸ್ಟ್ ಪ್ರೋಸೆಸ್ ಕ್ವಾಲಿಟಿ ಅಂದರೆ ಅಂತ ಬರೀರಿ. ಆಯಿತಾ, ಅದು ಸೇಮ್ ಪಾಯಿಂಟ್ಸ್ನ ಮತ್ತೆ ಹಂಗಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. 10 ಮಾರ್ಕ್ಸ್ ಇರುತ್ತೆ ಇದರಿಂದ. ನೆಕ್ಸ್ಟ್ ಪ್ರೋಸೆಸ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಫೋಕಸ್ ಅಂತ ಅಸೆಸಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ದ ಡೆವಲಪ್ಮೆಂಟ್ ಪ್ರೋಸೆಸ್. ದಿಸ್ ಅಪ್ರೋಚ್ ಟು ರೆಡ್ಯೂಸಸ್ ದ ಎರರ್ಸ್ ಆ್ಯಂಡ್ ಇಂಪ್ರೂವ್ ದ ಎಫಿಷಿಯನ್ಸಿ ಥ್ರೂ ಔಟ್ ದ ಡೆವಲಪ್ಮೆಂಟ್ ಲೈಫ್ ಸೈಕಲ್. ಓಕೆನಾ, ಆಸ್ಪೆಕ್ಟ್ಸ್ ಅದನ್ನೇ ಬರೆದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಒಂದೊಂದೇ. ನಿಮ್ಮದು ಮೆಜರ್ಮೆಂಟ್ ಫೋಕಸ್ ಅಂದರೆ ಏನು, ಎವ್ಯಾಲ್ಯೂಯೇಷನ್ ಟೈಮಿಂಗ್ಸ್ ಅಂದರೆ ನೋಡಿ ಆಲ್ಮೋಸ್ಟ್ 2 ಸಿಮಿಲರೇ. ಬಟ್ ಆದರೆ ಪ್ರೋಸೆಸ್ ಕ್ವಾಲಿಟಿ ಇಂಪ್ರೂವ್ ಆದರೆ ಆಟೋಮೆಟ್ಲಿ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಈ ಒಂದು ಥಾಟ್ನ ನೆನಪಿಕೊಂಡು ನೀವೆಲ್ಲ ಪಾಯಿಂಟ್ಸ್ನ ಬರೀತಾ ಹೋಗಿ. ಓಕೆನಾ, ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಂಟಿಗ್ರೇಷನ್ಸ್ ಆಫ್ ಸಿನರ್ಜಿ ಅಂತ ಈ ಒಂದನ್ನ ಹೆಡ್ಡಿಂಗ್ ಹಾಕ್ಬಿಟ್ಟು ಎರಡರ ನಡುವೆ ಏನು ಇದೆ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಜಸ್ಟ್ ವೈಲ್ ಪ್ರಾಡಕ್ಟ್ಸ್ ಆ್ಯಂಡ್ ಪ್ರೋಸೆಸ್ ಕ್ವಾಲಿಟಿ ಅಪ್ರೋಚಸ್ ಲೆವೆಲ್ ಡಿಸ್ಟಿಂಗ್ವಿಶ್ ಫೋಕಸಸ್ ಆನ್ ಆರ್ ಕಾಂಪ್ಲಿಮೆಂಟರಿ ಬೈ ಇಂಪ್ರೂವಿಂಗ್ ದ ಪ್ರೋಸೆಸ್ ಕ್ವಾಲಿಟಿ ಟೀಮ್ಸ್ ಎನ್ಹಾನ್ಸ್ ದ ಪ್ರಾಡಕ್ಟ್ ಕ್ವಾಲಿಟಿ. ಎಸ್, ನೀವು ಯಾವಾಗ ನಿಮ್ಮದು ಒಂದು ಪ್ರೋಸೆಸ್ ಕ್ವಾಲಿಟಿ ಇಂಪ್ರೂವ್ ಆಯ್ತು ಅಂದರೆ ಪ್ರಾಡಕ್ಟ್ ಕ್ವಾಲಿಟಿ ನಿಮ್ಮ ಒಂದು ಟೀಮ್ ಏನು ಮಾಡುತ್ತೆ ಅದನ್ನ ಎನ್ಹಾನ್ಸ್ ಮಾಡ್ಬೋದು. ಯಾವ ಥರ? ಲೀಡಿಂಗ್ ಟು ಮೋರ್ ರಿಲಯಬಲ್, ಎಫಿಷಿಯನ್ಸಿ ಆ್ಯಂಡ್ ಯೂಸರ್ ಫ್ರೆಂಡ್ಲಿ ಸಾಫ್ಟ್ವೇರ್ ಪ್ರಾಡಕ್ಟ್ಸ್. ಈ ಥರ ನಿಮ್ಮ ಒಂದು ಟೀಮ್ ಎನ್ಹಾನ್ಸ್ ಮಾಡ್ಬೋದು ಯಾವಾಗ ನಿಮ್ಮದು ಒಂದು ಸಾಫ್ಟ್ವೇರ್ ಕ್ವಾಲಿಟಿನ ಸಾಫ್ಟ್ವೇರ್ ಪ್ರಾಡಕ್ಟ್ ಕ್ವಾಲಿಟಿ ಆಟೋಮೆಟ್ಲಿ ಆಮೇಲೆ ಇನ್ಕ್ರೀಸ್ ಆಗುತ್ತೆ. ಓಕೆನಾ, ನೆಕ್ಸ್ಟು ಸಾಫ್ಟ್ವೇರ್ ಪ್ರಾಜೆಕ್ಟ್ ಎಸ್ಟಿಮೇಷನ್ಸ್. ಓಕೆ, ಇದೆಲ್ಲ ನಮ್ಮದು ಒಂದು ಸಾಫ್ಟ್ವೇರ್ ಕ್ವಾಲಿಟಿ, ಸಾಫ್ಟ್ವೇರ್ ಪ್ರೊಸೆಸ್ ಕ್ವಾಲಿಟಿ ಎಲ್ಲ ನೋಡಿದೆ. ಈಗ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಇದನ್ನ ಚಾಪ್ಟರ್ 2 ಅಂತ ಹೇಳ್ಬೋದು. ಈ ಒಂದು Module 5 ಸಾಫ್ಟ್ವೇರ್ ಪ್ರಾಜೆಕ್ಟ್ ಎಸ್ಟಿಮೇಷನ್ಸ್ ಎಷ್ಟಾಗ್ಬೋದು? ಸುಮ್ಮನೆ ಇದು ಅದೆಲ್ಲ ಜಸ್ಟ್ ಪ್ರಿಡಿಕ್ಟಬಲ್. ಎಲ್ಲ ಎಷ್ಟಾಗ್ಬೋದು ಇದ್ರ ಮೇಲೆ ನಮ್ಮೊಂದು ಐಡಿಯಾ ಇರಬೇಕಾಯ್ತಾ. ಇದರಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಅಂದರೆ ಡಿಕಂಪೋಸಿಷನ್ ಟೆಕ್ನಿಕ್ ಅಂದರೆ ಇದು ಏನು ಮಾಡುತ್ತೆ ಡಿಕಂಪೋಸಿಷನ್ಸ್ ಅಂದರೆ ಏನಂದರೆ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ವೈ ಡಿಕಂಪೋಸಿಷನ್ಸ್ ಈಸ್ ನೀಡೆಡ್ ಇನ್ ದ ಸಾಫ್ಟ್ವೇರ್ ಪ್ರಾಜೆಕ್ಟ್ ಅಂತಂದು ಕೇಳಿದ್ರೆ, ಈಗ ಒಂದು ಪ್ರಾಜೆಕ್ಟಲ್ಲಿ ಎಲ್ಲರೂ ಒಬ್ಬರೇ ಮಾಡೋಕ್ಕಲ್ಲ. ಏನು ಅರ್ಥ? ಡಿಕಂಪೋಸಿಷನ್ ಮಾಡ್ತಾರೆ ಅಂದರೆ ಪಾರ್ಟ್ 1 ಪಾರ್ಟ್ 2 ಈ ಥರ ಸಪ್ರೇಟ್ ಡಿಕಂಪೋಸಿಷನ್ ಮಾಡಿ ಒಬ್ಬೊಬ್ಬರಿಗೆ ಕೊಡ್ತಾರೆ. ಅದರಲ್ಲಿ ನಿಮಗೆ ಟು ಹೋಪ್ಟೆನ್ ಸಾಫ್ಟ್ವೇರ್ ಪ್ರಾಜೆಕ್ಟ್ ಎಸ್ಟಿಮೇಷನ್ಸ್ ದ ಫಾಲೋವಿಂಗ್ ದ ಟೇಕನ್ ಟು ಕನ್ಸಿಡರ್. ಈ ಒಂದು 4 ಏನಿದೆ ಇದನ್ನು ನೀವು ಒಂದು ಕನ್ಸಿಡರೇಷನ್ಸ್ ಮಾಡಬೇಕಾಗುತ್ತೆ ಯಾವಾಗ ನಿಮ್ಮದು ಡಿಕಂಪೋಸಿಷನ್ ಟೆಕ್ನಿಕಲಿ. ಡಿಲೇ ಎಸ್ಟಿಮೇಷನ್ಸ್ ಅಂಟಿಲ್ ದ ಲೇಟ್ ಇನ್ ದ ಪ್ರಾಜೆಕ್ಟ್ಸ್. ನೆಕ್ಸ್ಟ್ ಬೇಸ್ಡ್ ಆನ್ ಎಸ್ಟಿಮೇಷನ್ಸ್ ಆನ್ ಸಿಮಿಲರ್ ಪ್ರಾಜೆಕ್ಟ್ ದಟ್ ಹ್ಯಾವ್ ಬಿನ್ ಕಂಪ್ಲೀಟೆಡ್ ಆಲ್ರೆಡಿ ಇತ್ತಂದರೆ. ನೆಕ್ಸ್ಟ್ ಯೂಸ್ ರಿಲೇಟಿವ್ಲಿ ಸಿಂಪಲ್ ಡಿಕಂಪೋಸಿಷನ್ ಟೆಕ್ನಿಕ್ ಟು ಜನರೇಟ್ ದ ಪ್ರಾಜೆಕ್ಟ್ ಕಾಸ್ಟ್ ಆ್ಯಂಡ್ ಎಫರ್ಟ್ಸ್ ಎಸ್ಟಿಮೇಟ್ಸ್. ನೆಕ್ಸ್ಟ್ ಯೂಸ್ ಒನ್ ಮೋರ್ ಎಂಪಾರಿಕಲ್ ಮಾಡೆಲ್ ಸಾಫ್ಟ್ವೇರ್ ಕಾಸ್ಟ್ ಆ್ಯಂಡ್ ಎಫೆಕ್ಟ್ಸ್ ಎಸ್ಟಿಮೇಷನ್ಸ್. ನೋಡಿ ಎಂಪಾರಿಕಲ್ ಮಾಡೆಲ್ಸು ಇದರದ್ದು ಜಸ್ಟ್ ಒಂದು ಫಾರ್ಮುಲಾ ಹಾಕೊಳ್ಳೋದು, ಜಸ್ಟ್ ಇಷ್ಟು ಆಗ್ಬೋದು ಅಂತಂದು ಆ ಫಾರ್ಮುಲಾ ಬೇಸ್ ಮೇಲೆ ನಿಮ್ಮೊಂದು ಎಷ್ಟು ಎಸ್ಟಿಮೇಟ್ ಆಗ್ಬೋದು ಒಂದು ಸಾಫ್ಟ್ವೇರ್ ಕಂಪ್ಲೀಟಾಗಿ ಬಿಲ್ಡ್ ಮಾಡಿ ಡಿಪ್ಲಾಯ್ ಮಾಡಿ ಕಂಪ್ಲೀಟ್ ಎಷ್ಟು ಎಸ್ಟಿಮೇಟ್ ಆಗ್ಬೋದು ಅಂತ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇದ್ರ ಬಗ್ಗೆ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಒಂದು Moduleಲ್ಲಿ. ನೆಕ್ಸ್ಟ್ ಟೆಕ್ನಿಕ್ಸ್ ಅಂತ ಬಂದರೆ ನಿಮಗೆ ಯಾವುದಂತಂದ್ರೆ ನಿಮಗೆ ಸೈಜಿಂಗ್ ಅಂತ ಬರ್ತದೆ. ಇಟ್ಸ್ ರೆಫರ್ಸ್ ಟು ಅದು ಕ್ವಾಂಟಿಫಿಯೇಬಲ್ ಔಟ್ಕಮ್ ಆಫ್ ದಿ ಸಾಫ್ಟ್ವೇರ್ ಪ್ರಾಜೆಕ್ಟ್. ಓಕೆನಾ, ಇದರಲ್ಲಿ 2 ಥರ ಮೆಥಡ್ ಇದ್ದಾವೆ. ಒಂದು ಡೈರೆಕ್ಟ್ ಮೆಥಡ್, ಇಂಡೈರೆಕ್ಟ್ ಮೆಥಡ್. ಅಂದರೆ ಡೈರೆಕ್ಟ್ ಮೆಥಡ್ ಅಂದರೆ ಲೈನ್ಸ್ ಆಫ್ ಕೋಡ್ ಆ್ಯಂಡ್ ಸೆಕೆಂಡ್ ಒಂದು ಅದನ್ನ LOC ಅಂತ ಕರಿತೀವಿ. ಸೆಕೆಂಡ್ ಬಂದ್ಬಿಟ್ಟು ಫಂಕ್ಷನ್ಸ್ ಪಾಯಿಂಟ್ಸ್ ಅಂತ ಇದನ್ನ FE ಅಂತ ಕರಿತೀವಿ. ಆಮೇಲೆ ಇದ್ರ ಜೊತೆ ನಿಮಗೆ ಈ ಸೈಜಿಂಗ್ ಪ್ರಾಬ್ಲಮ್ಸಲ್ಲಿ 4 ಮೆಥಡ್ಸ್ ಇರುತ್ತೆ. ಅದಂದರೆ ಫಾಸಿಲಾಜಿಕ್ ಸೈಜಿಂಗ್ ಅಂತ ಕರಿತೀವಿ ಇದನ್ನ, ಮತ್ತು ನೆಕ್ಸ್ಟ್ ಫಂಕ್ಷನ್ ಪಾಯಿಂಟಿಂಗ್ ಸೈಜಿಂಗ್, ಸ್ಟ್ಯಾಂಡರ್ಡ್ ಕಾಂಪೋನೆಂಟ್ ಸೈಜಿಂಗ್, ಚೇಂಜ್ ಸೈಜಿಂಗ್ ಅಂತ. ಈ ಜಸ್ಟ್ ಈ 4 ನೇಮ್ಸ್ನ ಬರೀ ಸಾಕು, ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ನೀವು ಇಲ್ಲಿ ಇಷ್ಟು ಎಕ್ಸ್ಪ್ಲೇನ್ ಮಾಡೋ ಜೊತೆ ನೀವು ಅದ್ರ ಜೊತೆ ನೀವು ಪ್ರಾಬ್ಲಮ್ ಬೇಸ್ಡ್ ಎಸ್ಟಿಮೇಷನ್ಸ್ ಇದನ್ನೆಲ್ಲ ಹೇಳ್ತಾ ಇದ್ದೀರಾ, ತುಂಬಾ ಆನ್ಸರ್ ತುಂಬಾ ಯಾಕೋಗುತ್ತೆ. ಓಕೆನಾ, ನೆಕ್ಸ್ಟ್ LOC ಆ್ಯಂಡ್ FE ಅಂತ ಕೇಳ್ತಾರೆ. ಅಂದರೆ LOC ಅಂದರೆ ಲೈನ್ಸ್ ಆಫ್ ಕೋಡ್ ಆ್ಯಂಡ್ FE ಅಂದರೆ ಫಂಕ್ಷನ್ಸ್ ಪಾಯಿಂಟ್. ಇದು used for productive matrices. They are different estimations technique but not similarity. ನೋಡಿ ಲೈನ್ಸ್ ಆಫ್ ಕೋಡ್ ಮತ್ತು ಫಂಕ್ಷನ್ಸ್ ಪಾಯಿಂಟ್ ಆಲ್ಮೋಸ್ಟ್ ಸಿಮಿಲರೇ, ಬಟ್ ಆದರೆ ಇದ್ರದ್ದು ಡಿಫ್ರೆಂಟ್ ಆಗಿದೆ ಆಯಿತಾ. ಓಕೆನಾ, LOCಗೆ ಎಷ್ಟು ಎಸ್ಟಿಮೇಷನ್ಸ್ ಆಗುತ್ತೆ ಮತ್ತು FEಗೆ ಎಷ್ಟು ಎಸ್ಟಿಮೇಷನ್ಸ್ ಆಗುತ್ತೆ ಒಂದು ಸಾಫ್ಟ್ವೇರ್ ಬಿಲ್ಡ್ ಮಾಡೋ ಟೈಮಲ್ಲಿ ಅಂತ ಹೇಳ್ತಾ ಹೋಗ್ತೀವಿ. ಅದು ಒಬ್ಬೊಬ್ಬ ಒಂದು ಯಾವ ಥರ ಎಷ್ಟು ಲೈನ್ಸ್ ಕೋಡ್ ಬರೀತಾರೆ ಅಂತ ಅದ್ರ ಮೇಲೆ ನಾವು LOCನ ನಾವು ತೊಗೋತೀವಿ. ನೆಕ್ಸ್ಟ್ FE ಅಂದರೆ ಫಂಕ್ಷನ್ಸ್, ಎಷ್ಟು ಆ ಒಂದು ಫಂಕ್ಷನ್ಸ್ಗೆ ಎಷ್ಟು ಲೈನ್ ಲಾಜಿಕ್ ಅದನ್ನೆಲ್ಲ ಯೂಸ್ ಮಾಡ್ಕೊ ಒಟ್ಟಿನಲ್ಲಿ ಒಂದು
ಫಂಕ್ಷನ್ಸ್ ಬರೆಯೋಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನಾವು ಎಫ್ ಇಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಅದೇ ನೋಡಿ, LIC ಗೋ ಇನ್ ಮೋರ್ ಲೆವೆಲ್ಸ್ ಆಫ್ ಡೀಟೇಲ್ ಡ್ಯೂರಿಂಗ್ ದ ಡಿಕಂಪೋಸಿಷನ್ಸ್, ಬಟ್ ಎಫ್ ಇ ಬಂದು ಇಟ್ ಇಸ್ ನಾಟ್ ಅಂದರೆ ಡೀಟೇಲ್ ಆಗಿ ಹೋಗಲ್ಲ, ಬಟ್ 14 ಅನಲೈಸಿಸ್ ಫ್ಯಾಕ್ಟರ್ಸ್ ಆರ್ ಈಸ್ ಕಾಂಪೋನೆಂಟ್ಸ್. ಅಂದರೆ ನೋಡಿ, ಇಲ್ಲಿ 14 ಫ್ಯಾಕ್ಟರ್ಸ್ ನಾವು ಕನ್ಸಿಡರ್ ಮಾಡ್ತೀವಿ. 14 ಫ್ಯಾಕ್ಟರ್ಸ್ ನೆನಪಿಕಬೇಕಂದ್ರೆ ಒಂಥರ ಹೆವಿ ಆಗುತ್ತೆ. ಅದನ್ನ ನಾನು ಬೇಕಾದರೆ ನೀವು ಸಿಗುತ್ತೆ ಯಾವುದು ಎಫ್ ಇ 14 ಅನಲೈಸಿಸ್ ಫ್ಯಾಕ್ಟರ್ಸ್ ಫಾರ್ ಈಸ್ ಕಾಂಪೋನೆಂಟ್ ಅಂತ ಸರ್ಚ್ ಮಾಡೋದು ಸಿಗುತ್ತೆ. ಜಸ್ಟ್ ಕೂತ್ರು ಎನಿ ಗೂಗಲ್ ಸರ್ಚ್ ಮಾಡ್ಕೊಂಡು ಆನ್ಸರ್ ಮಾಡಿ. ನೆಕ್ಸ್ಟು ಆ್ಯನ್ ಎಕ್ಸಾಂಪಲ್ ಆಫ್ LOC ಬೇಸ್ಡ್ ಎಕ್ಸಾಂಪಲ್. LOC ಬೇಸ್ಡ್ ಎಕ್ಸಾಂಪಲ್ ಯಾವುದಪ್ಪ, ಈಗ ನಾನು ಹೇಳಿದೆ ಎಫ್ ಇ ಮತ್ತು LOC ಅದ್ರದ್ದು ಒಂದು ಎಕ್ಸಾಂಪಲ್ ಕೇಳ್ತಾರೆ. ಏನಪ್ಪ ಅಂದರೆ ಟು ಡೆವಲಪ್ ಎ CAD ಅಪ್ಲಿಕೇಶನ್ಸ್. ಈಗ ಒಂದು CAD ಅಪ್ಲಿಕೇಶನ್ ಡೆವಲಪ್ ಮಾಡ್ತಿದ್ದಂದರೆ ಈಸ್ ರಿಕ್ವೈರ್ಮೆಂಟ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಟು ನಂಬರ್ ಆಫ್ LOC. ಅಂದರೆ ಅದಕ್ಕೆ ಎಷ್ಟು ಲೈನ್ ಆಫ್ ಕೋಡ್ ಬರ್ಬೋದು ಅದನ್ನು ಎಸ್ಟಿಮೇಟ್ ಮಾಡಿ ಇದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ. ಜಸ್ಟ್ ಈಗ ಒಂದು ಯೂಸರ್ ಇಂಟರ್ಫೇಸ್ದು ಇನ್ಪುಟ್ ಇದೆ, ಮತ್ತು 3D ಡೈಮೆನ್ಷನ್ಸು ಒಂದು ಅನಾಲಿಸಿಸ್, ಮತ್ತು 2D ಡೈಮೆನ್ಷನ್ಸು ತುಂಬಾ ಬರುತ್ತೆ ಅದ್ರ ಫಂಕ್ಷನ್ಸ್. ಅದರೊಳಗಡೆ ನಮ್ಮದು CAD ಸಾಫ್ಟ್ವೇರ್ ಒಳಗಡೆ ನಾವು ಆಲ್ರೆಡಿ CAD ಸಾಫ್ಟ್ವೇರ್ ನಾವು ಸೆಕೆಂಡ್ ಸೆಮ್ಮಲ್ಲಿ ಇದಾಗ ಓದಿರ್ತೀವಲ್ಲ, ಅದ್ರದ್ದು ಲೈನ್ಸ್ ಎಷ್ಟಿದೆ. ಜಸ್ಟ್ ಯೂಸರ್ ಇಂಟರ್ಫೇಸ್ಗೆ ನಮಗೆ 2030 ಲೈನ್ಸ್ ಬಂತಂದರೆ, ನೆಕ್ಸ್ಟು 2 ಡೈಮೆನ್ಷನ್ಗೆ 5300 ಲೈನ್ಸ್. ಇನ್ನು ರ್ಯಾಂಡಮ್ ಆಗಿ ಆಯ್ತಾ ಇದೆಲ್ಲ. 3 ಡೈಮೆನ್ಷನ್ಗೆ 8000. ಈ ಥರ ನೀವು ಒಂದೊಂದೇ ಲೈನ್ದು ನೀವು ಮಾಡಿಕೊಂಡು ಯಾವರೇಜ್ ನೋಡ್ಕೊಂಬಿಟ್ಟು ನೀವು LOC ಬೇಸ್ನ ನೀವು ಎಸ್ಟಿಮೇಟ್ ಮಾಡ್ಬೋದು. ನೆಕ್ಸ್ಟು ಫೋರ್ತ್ ಎಕ್ಸಾಂಪಲ್ ಬಂದುಬಿಟ್ಟು ಎಫ್ ಇ ಬೇಸ್ಡ್ ಎಕ್ಸಾಂಪಲ್. ಫೋರ್ತ್ ಪಾಯಿಂಟ್ಸ್ ಬಂದ್ಬಿಟ್ಟು ಫೋರ್ತ್ ಎಕ್ಸಾಂಪಲ್ ಆಫ್ ಎಫ್ ಇ ಬೇಸ್ಡ್ ಎಸ್ಟಿಮೇಷನ್ಸ್. ಅಲ್ಲಿ ನಾವು ಲೈನ್ ಬೈ ಅಂದರೆ ಲೈನ್ಸ್ ಆಫ್ ಕೋಡ್ ನೋಡ್ತೀವಿ, ಇಲ್ಲಿ ಫಂಕ್ಷನ್ಸ್ ಫೈಂಡ್ ನೋಡ್ತೀವಿ. ಅಂದರೆ ನಂಬರ್ ಆಫ್ ಎಕ್ಸ್ಟೆಂಟ್ ಈಗ ಅದೇ ಒಂದು CAD ಸಾಫ್ಟ್ವೇರ್ಲಿ ಇನ್ಪುಟ್ಗೆ ಒಂದು ಫಂಕ್ಷನ್ ಅಂತಂದರೆ ಅದ್ರಲ್ಲಿ ಎಷ್ಟು ಫಂಕ್ಷನ್ಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಔಟ್ಪುಟ್ಗೆ ಮತ್ತು ಇನ್ಕ್ವೈರೀಸ್, ಲಾಜಿಕಲ್ ಫೆಸಿಲಿಟೀಸ್, ಇದೆಲ್ಲಕ್ಕೂ ಎಷ್ಟೆಷ್ಟು ಆಗುತ್ತೆ ಅಂತ ನೋಡಿಕೊಂಡು ಟೋಟಲ್ ಫಂಕ್ಷನ್ಸ್ ಪಾಯಿಂಟ್ಸ್ ಬಂದ್ಬಿಟ್ಟು ನಮಗೆ 320 FE ಅಂತ ಕರಿತೀವಿ. ಇದ್ರ ಫೈಲ್ ಅಂದರೆ ಎಷ್ಟೆಷ್ಟು ಏನೇನಾಗುತ್ತೆ, ಒಂದು ಫೈಲಿಗೆ ಒಂದು ಫಂಕ್ಷನ್ ಬರೀಬೇಕಂದ್ರೆ ಎಷ್ಟು, ಈ ಥರ ನಾವು ಎಸ್ಟಿಮೇಷನ್ಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಫಿಫ್ತ್ ಮುಟ್ಟು ಪ್ರೋಸೆಸ್ ಬೇಸ್ಡ್ ಎಸ್ಟಿಮೇಷನ್ಸು. ಈಗ ಯಾವುದ್ಯಾವುದೋ ನೋಡಿದ್ವಿ, LOC ಬೇಸ್ಡು ಮತ್ತು FE ಬೇಸ್ಡ್. ನೆಕ್ಸ್ಟ್ ಪ್ರೋಸೆಸ್ ಬೇಸ್ಡ್ ಎಸ್ಟಿಮೇಷನ್ಸ್ ಅಂದರೆ ಎಸ್ಟಿಮೇಷನ್ಸ್ ಈಸ್ ಇಯರ್ ಮೇಡ್ ಬೇಸ್ಡ್ ಆನ್ ದಿ ಪ್ರೋಸೆಸ್ ಯೂಸ್ಡ್. ಎಷ್ಟು ಪ್ರೋಸೆಸ್ ಯೂಸ್ ಮಾಡ್ತಿದೆ, ಪ್ರೋಸೆಸ್ ಅವರ್ಸ್ ರಿಕ್ವೈರಿಂಗ್ ಫಾರ್ ಟೆಸ್ಟ್. ಫಾರ್ ಎಕ್ಸಾಂಪಲ್ ಅದೇ CAD ತೊಗೊಂಡ್ರೆ ನೀವು CAD ಟೋಟಲ್ ಎಸ್ಟಿಮೇಷನ್ಸ್ ಪ್ರಾಜೆಕ್ಟ್ ಕಾಸ್ಟ್ ಈಸ್ ಟೋಟಲ್ ಕಾಸ್ಟ್ ಎಷ್ಟು ಬಂದ್ಬಿಡುತ್ತೆ ಅಂದರೆ $368,000 ಆ್ಯಂಡ್ ಎಸ್ಟಿಮೇಟ್ಸ್ ಎಫರ್ಟ್ಸ್ ಈಸ್ 46 ಪರ್ಸನ್ಸ್ ಫರ್ ಮಂತ್ಸ್ ಅಂತ. ಈಗ 46 ಮಂತ್ಸ್ಗೆ ಫರ್ ಮಂತ್ಸ್ಗೆ ಅಷ್ಟು ಕಾಸ್ಟ್ ಆಗುತ್ತೆ ಈ ಒಂದು ಅಂತ ನಾವು ಈ ಒಂದು ಪ್ರೋಸೆಸ್ ಮಾಡಲ್ಲ ಎಸ್ಟಿಮೇಷನ್ಸಲ್ಲಿ ನಾವು ಒಂದು ಎಕ್ಸಾಂಪಲ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಎಸ್ಟಿಮೇಷನ್ಸ್ ವಿತ್ ಯೂಸ್ ಕೇಸ್ ಎಕ್ಸಾಂಪಲ್. ಓಕೆನಾ. ಅದೇ ಒಂದು ಯೂಸ್ ಕೇಸ್ ಎಕ್ಸಾಂಪಲ್ ಅದು ನಾವು ಅದೇ CADನ ತೊಗೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ವಿ ಎಲ್ಲದರಲ್ಲೂ ಸೇಮ್ ಅಷ್ಟೇ. ಯೂಸರ್ ಇಂಟರ್ಫೇಸ್, ಇಂಜಿನಿಯರಿಂಗ್ ಸಬ್ಸಿಸ್ಟಮ್ ಗ್ರೂಪ್ಸ್ ಇದು ಇನ್ಫ್ರಾಸ್ಟ್ರಕ್ಚರ್ಸ್ ಸಬ್ಸಿಸ್ಟಮ್ ಗ್ರೂಪ್ಸ್. ಇದನ್ನು ನೀವು ಈಗ ಎಕ್ಸಾಂಪಲ್ ಈಗ ಯೂಸರ್ ಇಂಟರ್ಫೇಸ್ ಅಂದರೆ 6 ಯೂಸ್ ಕೇಸಸ್ ಸಾಕು, ನಾಟ್ ಮೋರ್ ದೆನ್ 10 ಫೇಸಸ್. ಈ ಥರ ಇದೇ ನೀವು ಎಲ್ಲದಕ್ಕೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಇದು ಯೂಸ್ ಕೇಸ್ ಎಕ್ಸಾಂಪಲ್ಗೆ ಆಯಿತು. ನೆಕ್ಸ್ಟು ರೆಕಗ್ನಿಸ್ನಿಂಗ್ ಎಸ್ಟಿಮೇಟ್. ಓಕೆನಾ. ಇದು ಬಂದ್ಬಿಟ್ಟು ರೆಕನ್ಸಿಲಿಂಗ್ ಎಸ್ಟಿಮೇಟ್ಸ್. ಇದೇನಂದರೆ ನಮಗೆ ಎರಡು ಒಂದು ಆ್ಯಕ್ಷನ್ಸ್ ತೊಗೋತಿದೆ. ಒಂದು ಚೆಕ್ ಇಫ್ ದ ಸ್ಕೋಪ್ ಆಫ್ ದಿ ಪ್ರಾಜೆಕ್ಟ್ ಈಸ್ ಪ್ರಾಪರ್ಟಿ ಅಂಡರ್ಸ್ಟ್ಯಾಂಡ್. ಇನ್ನೊಂದು ಬಂದ್ಬಿಟ್ಟು ಪ್ರೊಡಕ್ಟಿವಿಟಿ ಡೇಟಾ ಮೈಟ್ ಈಸ್ ಇನ್ ಅಪ್ರಾಕ್ಸಿಮೇಟ್. ಈ ಒಂದು ಎರಡನ್ನ ತೊಗೊಂಡು ಇಷ್ಟು ನೀವು ನೋಡಿ, ಇಷ್ಟು ನೀವು ಎಕ್ಸಾಂಪಲ್ ಸಮೇತ ಇದೇನಂತ ಅರ್ಥ ಮಾಡ್ಕೊತ ಹೋದರೆ ನಿಮಗೆ ಇದನ್ನು ಡೀಟೇಲಾಗಿ ಇನ್ನೂ ಬೇಕಾದ್ರೆ ನೀವು ನೋಡ್ಕೋಬೋದು ಗೂಗಲ್ ಸರ್ಚ್ ಮಾಡಿಕೊಂಡು. ನಾನು ಜಸ್ಟ್ ಸ್ಕೀಮ್ ಆಫ್ ವ್ಯಾಲ್ಯೂಷನ್ಸಲ್ಲಿ ಎಷ್ಟೆಷ್ಟು ಆನ್ಸರ್ ಇದೆ ಅಷ್ಟೆಷ್ಟೇ ಬರೀತಾ ಹೋಗಿದ್ದೀನಿ. ನೆಕ್ಸ್ಟು ಲಾಸ್ಟ್ ಒಂದು ಕ್ವಶನ್ಸ್ ಅಂತ ಬಂದರೆ ನಿಮಗೆ ಎಂಪರಿಕಲ್ ಅಂದರೆ ಲಾಸ್ಟ್ ಟಾಪಿಕ್ ಈ ಒಂದು ಮಾಡೆಲ್ ಅಂತ ಬಂದರೆ ಎಂಪರಿಕಲ್ ಎಸ್ಟಿಮೇಷನ್ಸ್ ಮಾಡಲ್ಸ್ ಅಂತಂದು. ಈ ಒಂದು ಮಾಡಲಲ್ಲಿ ಎಸ್ಟಿಮೇಷನ್ಸ್ ಮಾಡಲ್ಸ್ ಫಾರ್ ಕಂಪ್ಯೂಟರ್ ಸಿಸ್ಟಮ್ ಯೂಸಸ್ ಎಂಪರಿಕಲಿ ಡಿಸೈಡ್ ಫಾರ್ಮುಲಾ ಟು ಪ್ರೆಡಿಕ್ಟ್ಸ್ ಎಫರ್ಟ್ಸ್ ಆ್ಯಸ್ ಎ ಫಂಕ್ಷನ್ಸ್ LOC ಆ್ಯಂಡ್ FE. ನೋಡಿ, LOC ಮತ್ತು FE ಇದು ಅದರದ್ದು ಎಷ್ಟಿದೆ ಆ ಒಂದು ಬೇಸ್ ಮೇಲೆ ನೀವು ಒಂದು ಫಾರ್ಮುಲಾಸ್ ಬರುತ್ತೆ. ಆ ಫಾರ್ಮುಲಾಸ್ನ ಇಟ್ಕೊಂಡು ನೀವು ಒಂದು ಮಾಡೆಲ್ನ ಕ್ರಿಯೇಟ್ ಮಾಡಿಕೊಂಡು ಆ ಒಂದು ಮಾಡೆಲ್ನ ಓಕೆ ಈಗ ಒಂದು ಎಂಪರಿಕಲ್ ಎಸ್ಟಿಮೇಷನ್ಸ್ ಮಾಡಲ್ ಅಂತ ಇದೆ. ಅದರಲ್ಲಿ LOC ಮತ್ತು FEನ ಅದನ್ನು ಅಂದರೆ ಲೈನ್ಸ್ ಆಫ್ ಕೋಡ್ಸು ಮತ್ತು ಫಂಕ್ಷನ್ಸ್ ಪಾಯಿಂಟ್ಸ್ನ ಯೂಸ್ ಮಾಡ್ಕೊತೀವಿ. ಟೋಟಲ್ ಎಷ್ಟಾಗುತ್ತೆ ಈ ಒಂದು ಟೋಟಲ್ ಈ ಒಂದು ಸಾಫ್ಟ್ವೇರ್ ಟೋಟಲ್ ಕಂಪ್ಲೀಟಾಗಿ ಬಿಲ್ಡ್ ಮಾಡೋಕ್ಕೆ, ಅದು ಒಂದು ಇದರಲ್ಲಿ ಮ್ಯಾಟ್ರ್ ಆಗುತ್ತೆ. ಓಕೆನಾ.
ಜಸ್ಟ್ ಪ್ರೆಡಿಕ್ಟ್ ಮಾಡೋಕ್ಕಾಗುತ್ತೆ, ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಓಕೆನಾ. ಇದಕ್ಕೊಂದು ಒಂದು ಮಾಡಲ್ಸ್ ಇದಾವೆ. ಅದೇನಂದರೆ ಎಂಪರಿಕಲ್ ಎಸ್ಟಿಮೇಷನ್ಸ್ ಮಾಡಲ್ ಅಂತಂದು. ಈ ಒಂದು ದ ಫಾರ್ಮುಲಾ ಆಫ್ ಎಸ್ಟಿಮೇಷನ್ಸ್ ಮಾಡಲ್ ಇದೆ. ಎಂಪರಿಕಲ್ ಎಸ್ಟಿಮೇಷನ್ಸ್ ಫಾರ್ಮುಲಾ ಯಾವುದಂದರೆ E = A + B ಸ್ಟಾರ್ EV ಪವರ್ ಸಿ ಅಂತಂದರೆ A, B, C ಆರು ಎಂಪರಿಕಲ್ ಡಿಸೈಡ್ ಕಾನ್ಸ್ಟೆಂಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಈಸ್ ದ ಎಫರ್ಟ್ಸ್ ಇನ್ ಪರ್ಸನ್ಸ್ ಮಂತ್. ಓಕೆ, ಒಬ್ಬ ಮನುಷ್ಯ, ಒಬ್ಬ ಪರ್ಸನ್ ಒಂದು ಮಂತ್ಗೆ ಎಷ್ಟು ಎಫರ್ಟ್ಸ್ ಇದೆ ಅವನಿಗೆ ಒಂದು ಲೈನ್ಸ್ ಆಫ್ ಕೋಡ್ ಬರೆಯೋಕ್ಕೆ. ಯಾಕಂದರೆ ಅವನ ಒಂದು ಎಫರ್ಟ್ಸ್ಗೆ ಎಷ್ಟು ಲೈನ್ಸ್ ಕೋಡ್ಸ್ ಅಮೌಂಟ್ ನಾವು ಸ್ಪೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ EV ಈಸ್ ದ ಎಸ್ಟಿಮೇಷನ್ಸ್ ವೇರಿಯಬಲ್. ಓಕೆನಾ. ಇಷ್ಟು ನೀವು ಎಕ್ಸ್ಪ್ಲೇನ್ ಮಾಡಿ ಜಸ್ಟ್ ಎಂಪರಿಕಲ್ ಎಸ್ಟಿಮೇಷನ್ಸ್ ಮಾಡಲಲ್ಲಿ ಸಾಕು. ನೆಕ್ಸ್ಟ್ ಇನ್ನು ತುಂಬ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಕೊಕೊಮೊ ಸೆಕೆಂಡ್ ಮಾಡಲ್ ಅಂತಂದು. ಇದನ್ನು ನಾವು ಏನಂತಂದರೆ ಕನ್ಸ್ಟ್ರಕ್ಟಿವ್ ಕಾಸ್ಟ್ ಮಾಡಲ್ ಅಂತ ಕರಿತೀವಿ. ಈಸ್ ದ ಹೈರಾರಿಕಲ್ ಆಫ್ ಎಸ್ಟಿಮೇಷನ್ಸ್ ಮಾಡಲ್ ಅಡ್ರೆಸ್ ದ ಫಾಲೋಯಿಂಗ್ ಒನ್ಸ್. ಓಕೆನಾ. ಇದು ಕೆಳಗಡೆ ಹೊಂದಿರುವಂಥ ಈ ಒಂದು ಕೆಳಗಡೆ ಇರೋನ್ನು ಇದು ಫಾಲೋ ಮಾಡುತ್ತೆ. ಏನಂದರೆ ಅಪ್ಲಿಕೇಶನ್ಸ್ ಕಾಂಪೋಸಿಷನ್ಸ್ ಮಾಡಲ್, ಅರ್ಲಿ ಡಿಸೈನ್ ಸ್ಟೇಜ್ ಮಾಡಲ್, ಫಾಸ್ಟ್ ಆರ್ಕಿಟೆಕ್ಚರಲ್ ಸ್ಟೇಜ್ ಮಾಡಲ್. ಓಕೆ, ಇದನ್ನು ತುಂಬ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಜಸ್ಟ್ ಈಗ ನೀವು ಫಸ್ಟ್ ಹೆಂಗೆ ಯಾವ ಥರ ಬರೀಬೇಕಂದ್ರೆ ನಿಮಗೆ ಕೊಕೊಮೊ ಸೆಕೆಂಡ್ ಮಾಡಲ್ ಅಂತ ಬಂದರೆ ಇಟ್ ಸ್ಟ್ಯಾಂಡ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಕಾಸ್ಟ್ ಮಾಡಲ್ ಅಂತ ಬಂದರೆ ಒಂದು ಕಾಸ್ಟ್ ಮಾಡಲ್ ಅಂತ ಬರೀರಿ. ನೆಕ್ಸ್ಟ್ ಇದನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ನಾನು ಬರ್ದಿಲ್ಲ. ಜಸ್ಟ್ ಇದನ್ನು ಯಾವಾಗ ಇಂಟ್ರೊಡ್ಯೂಸ್ ಬೈ ಇದು ಬಂದ್ಬಿಟ್ಟು 1981 ಇದು ಒಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಎಕಾನಮಿಕ್ಸ್ ಅಂತ ಒಂದು ಬುಕ್ಸಲ್ಲಿ ಬ್ಯಾರಿ ಬೆಹೆಮ್ ಅನ್ನೋರು ಬರ್ದಿರೋ ಅಂಥದ್ದು ಇದನ್ನು ಕೊಕೊಮೊ ಸೆಕೆಂಡ್ ಮಾಡಲ್ ಬಗ್ಗೆ. ಬಿಕಮ್ ದ ಒನ್ ಆಫ್ ದ ವೆಲ್ ನೌನ್ ಆ್ಯಂಡ್ ವೈಡ್ಲಿ ಯೂಸ್ಡ್ ಎಸ್ಟಿಮೇಷನ್ಸ್ ಮಾಡಲ್ ಇನ್ ದ ಇಂಡಸ್ಟ್ರಿ. ಇವಾಗ ಇಂಡಸ್ಟ್ರಿಲಿ ಈ ಒಂದು ಕೊಕೊಮೊ ಸೆಕೆಂಡ್ ಮಾಡಲ್ನ ತುಂಬ ವೈಡಾಗಿ ಯೂಸ್ ಮಾಡ್ತಿದ್ದಾರೆ. ಮತ್ತು ಇದೇನಪ್ಪ ಅಂದರೆ ನಿಮಗೆ ಜಸ್ಟ್ ಇದನ್ನ ನಾವು ಇಟ್ಸ್ ಆಲ್ಸೋ ಕಾಲ್ಡ್ ನಿಮಗೆ ಕೊಕೊಮೊ ಸೆಕೆಂಡ್ ಮಾಡಲ್ ಅಂತ ಕರಿತೀವಿ. ಕಾಂಪ್ರಿಹೆನ್ಸಿವ್ ಎಸ್ಟಿಮೇಷನ್ಸ್ ಮಾಡಲ್ ಅಂತ ಕರೀತಾರೆ. ಇದು ತುಂಬ 3 ಎಸ್ಟಿಮೇಷನ್ಸ್ ಮಾಡಲ್ ಅಂತ ಕರಿತೀವಿ. ಇದನ್ನು 3 ಎಸ್ಟಿಮೇಷನ್ಸ್ ಮಾಡಲ್ ಸಹ ಏನು ಕರಿತೀವಿ ಅಂದರೆ ಇದರಲ್ಲಿ ಕೊಕೊಮೊ ಸೆಕೆಂಡ್ ಮಾಡಲ್ಲಿ 3 ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಯಾವುದಪ್ಪ ಅಂದರೆ ಇದು ಹೇಳಿದ್ನಲ್ಲ, ಅಪ್ಲಿಕೇಶನ್ಸ್ ಕಾಂಪೋಸಿಷನ್ಸ್ ಮಾಡಲು, ನೆಕ್ಸ್ಟು ಅರ್ಲಿ ಡಿಸೈನ್ ಸ್ಟೇಜ್ ಮಾಡಲು, ಪೋಸ್ಟ್ ಆರ್ಕಿಟೆಕ್ಚರಲ್ ಸ್ಟೇಜ್ ಮಾಡಲ್ ಅಂತಂದು. ಅಪ್ಲಿಕೇಶನ್ಸ್ ಕಾಂಪೋಸಿಷನ್ಸ್ ಮಾಡಲ್ ಅಂದರೆ ಏನಿಲ್ಲ, ಇಟ್ಸ್ ಯೂಸ್ ಡ್ಯೂರಿಂಗ್ ಅರ್ಲಿ ಸ್ಟೇಜ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ವೆನ್ ದ ಫಾಲೋಯಿಂಗ್ ಆರ್ ಇಂಪಾರ್ಟೆಂಟ್. ಯಾವಪ್ಪ ಅಂದರೆ ನೀವು ಜಸ್ಟ್ ಒಂದು ಪ್ರೋಟೋಟೈಪ್ ಮಾಡ್ಕೊತೀರ, ಅದು ಯಾವುದೇ ಯೂಸರ್ಗೆ ಇಂಟರ್ಫೇಸ್ಗೆ ತೋರ್ಸೋಕ್ಕೋಸ್ಕರ. ನೆಕ್ಸ್ಟ್ ಕನ್ಸಿಡರೇಷನ್ಸ್ ಆಫ್ ದಿ ಸಾಫ್ಟ್ವೇರ್ ಆ್ಯಂಡ್ ಸಿಸ್ಟಮ್ ಇಂಟ್ರಾಕ್ಷನ್ಸ್. ನಿಮಗೆ ನೆಕ್ಸ್ಟ್ ಅಸೆಸ್ಮೆಂಟ್ ಆಫ್ ಪರ್ಫಾರ್ಮೆನ್ಸ್, ಎವಲ್ಯೂಷನ್ಸ್ ಆಫ್ ಟೆಕ್ನಾಲಜಿ ಮೆಚುರಿಟಿ. ನೀವು ಒಂದು ಪ್ರೋಟೋಟೈಪ್ ಮಾಡಿಬಿಟ್ಟು ಅವರಿಗೆ ಯಾವ ಥರ ಆಗ್ತಿದೆ ಅಂದರೆ ಯೂಸರ್ಗೆ ಇಂಟರ್ಫೇಸ್ಗೆ ಇದು ನಿಮಗೆ ಎಲ್ಲ ರಿಕ್ವೈರ್ಡು ಫುಲ್ಫಿಲ್ಮೆಂಟ್ ಆಗ್ತಿದೆಯಾ ನಿಮಗೆ ಹೇಳಿರೋ ಅಂತ ಕೇಳ್ಬಿಟ್ಟು. ನೆಕ್ಸ್ಟ್ ಇನ್ನು ಜಸ್ಟ್ ಅಪ್ಲಿಕೇಶನ್ಸ್ ಕಂಪೋಸಿಷನ್ಸ್ ಮಾಡಲ್ ಅದಾಗಿರುತ್ತೆ. ಅರ್ಲಿ ಡಿಸೈನ್ ಸ್ಟೇಜ್ ಮಾಡಲ್ ಯೂಸ್ಡ್ ಒನ್ಸ್ ರಿಕ್ವೈರ್ಮೆಂಟ್ಸ್ ಹ್ಯಾವ್ ಬೀನ್ ಸ್ಟೆಬಿಲೈಸ್ಡ್ ಆ್ಯಂಡ್ ಬೇಸಿಕ್ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ಸ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್. ಓಕೆ, ಇದು ಒಂದು ಯಾರ್ದು ಅರ್ಲಿ ಸ್ಟೇಜ್ ಡಿಸೈನ್ ಮಾಡಲಲ್ಲಿ. ನೆಕ್ಸ್ಟ್ ಪೋಸ್ಟ್ ಆರ್ಕಿಟೆಕ್ಚರಲ್ ಸ್ಟೇಜ್ ಮಾಡಲ್ ಅಂದ್ಬಿಟ್ಟು ಇನ್ನು ಯಾವಾಗಂದು ಕನ್ಸ್ಟ್ರಕ್ಷನ್ಸ್ ಅಂದರೆ ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಯಾಕಂದರೆ ಆರ್ಕಿಟೆಕ್ಚರ್ ಸ್ಟೇಜ್ ಮಾಡ್ಬಿಟ್ಟು ಯೂಸ್ಡ್ ಡ್ಯೂರಿಂಗ್ ದ ಕನ್ಸ್ಟ್ರಕ್ಷನ್ಸ್ ಆಫ್ ದಿ ಸಾಫ್ಟ್ವೇರ್. ಓಕೆ, ದಿಸ್ ಆಲ್ ಅಬೌಟ್ ಮಾಡ್ಯೂಲ್ 5 ಆಗಿರುತ್ತೆ. ಆನ್ಸರ್ಸ್ ಎಲ್ಲ ವಿತ್ ಎಲ್ಲನೂ ಡಿಸ್ಕಷನ್ ಮಾಡಿದ್ದೀನಿ. ಈ ಒಂದು ಫಾರ್ಮುಲಾ ಇದನ್ನು ಬರೀರಿ. ನಿಮಗೆ ಟೋಟಲ್ ಎಸ್ಟಿಮೇಷನ್ಸ್ ಕೊಕೊಮೊ ಅದು ಅಂದ್ಬಿಟ್ಟು LOC D × B 0.3 / 3 P3 1 × 1/T⁴ ಅಂತಂದು. ಅಂದರೆ ಒಂದೊಂದು ಹಂಗಂದ್ರೆ ಏನಂತ ಬರೀತಾ ಹೋಗ್ರಿ. E ಅಂದರೆ ಎಫರ್ಟ್ಸ್ ಇನ್ ಪರ್ಸನ್ ಮಂತ್ ಆರ್ ಪರ್ಸನ್ ಇಯರ್ ಅದಾಗಿರ್ಬೋದು. T ಅಂದರೆ ಪ್ರಾಜೆಕ್ಟ್ ಡಿಸ್ಟ್ರಿಬ್ಯೂಷನ್ಸ್ ಇನ್ ಎ ಮಂತ್ ಆರ್ ಇಯರ್. B ಅಂದರೆ ಸ್ಪೆಷಲ್ ಸ್ಕಿಲ್ ಫ್ಯಾಕ್ಟರ್. B ಅಂದರೆ ನಿಮಗೆ ಇದು ನೋಡಿ ಪ್ರೊಡಕ್ಟಿವಿಟಿ ಪ್ಯಾರಾಮೀಟರ್ಸ್ ಅಂತ ಕರಿತೀನಿ ನಾನು. ಇನ್ನೊಂದು ಲಾಸ್ಟು ಇಷ್ಟು ಒಂದು ಟೋಟಲ್ ಇಲ್ಲಿವರೆಗೂ ಮಾಡ್ಯೂಲ್ 5 ಇರುವಂಥ ಎಲ್ಲ ಕ್ವಶನ್ಸು. ಇದು ನೋಟ್ಸ್ ಬಂದ್ಬಿಟ್ಟು ನಮ್ಮೊಂದು ವಾಟ್ಸಪ್ ಚಾನಲ್ ಸಿಗುತ್ತೆ. ಯಾರು ನಮ್ಮೊಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿಲ್ಲ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಓಕೆ, ಜಾಯ್ನ್ ಆಗಿ ಅಂತ ಹೇಳ್ಸದ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್ ಗೈಸ್.